ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ತರಗತಿಯಲ್ಲಿ ನಾವು 10ನೇ ತರಗತಿ ಗಣಿತದಲ್ಲಿ ಬರುವಂಥ ಬಹುಪದೋಕ್ತಿಗಳು, ಅದರಲ್ಲಿ ಬಹುಪದೋಕ್ತಿಗಳ ಶೂನ್ಯತೆಗಳಿಗೆ ಸಂಬಂಧಿಸಿದೆ. ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಹಾಗೂ ಆ ಕೊಟ್ಟಿರುವಂಥ ಬಹುಪದೋಕ್ತಿಗಳ ಸಹಗುಣಕಗಳ ನಡುವಿನ ಸಂಬಂಧ ಯಾವ ರೀತಿಯಲ್ಲಿದೆ ಅದನ್ನು ತಾಳೆ ನೋಡಬೇಕು. ಈ ರೀತಿಯಾದಂಥ ಪ್ರಶ್ನೆಯನ್ನು ಒಳಗೊಂಡಿರುವಂಥ ಅಭ್ಯಾಸ ಆಗಿದೆ. ಈ ಕೆಳಗಿನ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದೆ. ವರ್ಗ ಬಹುಪದೋಕ್ತಿಗಳು ಎಷ್ಟು ಶೂನ್ಯತೆಗಳು ಹೊಂದಿರುತ್ತೆ ಅಂತ ಹೇಳಿದ್ದೀವಿ? 2 ಶೂನ್ಯತೆಗಳನ್ನು ಹೊಂದಿರ್ತವೆ. ಓಕೆನಾ? ಅದರ ಶೂನ್ಯತೆಯನ್ನು ಕಂಡುಹಿಡಿಬೇಕು ಅಂತ. ಹಾಗೂ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು. ಬಹಳ ಸರಳವಾಗಿರುವಂಥ ಲೆಕ್ಕಗಳಿವು. ಈಸಿಯಾಗಿ ಮಾಡೋಣ ಅಂತ ಒಂದು ಈ ಕಡೆಗೆ ಬೋರ್ಡ್ ಕಡೆಗೆ ಧ್ಯಾನ. ಈ ಬಹುಪದೋಕ್ತಿಯನ್ನು ನಾವು ಎಕ್ಸ್ ಚರಾಕ್ಷರ ಹೊಂದಿರುವುದರಿಂದ ಈ ರೀತಿಯಲ್ಲಿ ಬರಿಬಹುದಲ್ಲ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಅಂತ ಬರಿತೀವಿ. ಓಕೆನಾ? ಇದು ವರ್ಗ ಬಹುಪದೋಕ್ತಿ. ಇದರ ಶೂನ್ಯತೆಗಳನ್ನು ಕಂಡುಹಿಡಿಬೇಕು ಅಂತಂದರೆ ಇದರ ಮೊದಲಿನ ವಿಡಿಯೋದಲ್ಲಿ ನಾವು ಫಸ್ಟ್ ಪಾರ್ಟ್ನಲ್ಲಿ ಹೇಳಿದ್ದೀವಿ. ಶೂನ್ಯತೆ ಕಂಡುಹಿಡಿಬೇಕು ಅಂತಂದರೆ ಇದರ ಬೆಲೆ ಪಿ ಆಫ್ ಎಕ್ಸ್ನ ಬೆಲೆ 0 ಆಗಬೇಕಂತ ಹೇಳಿದ್ದೀವಿ. ಇದ್ರ ಯಾವ ಬೆಲೆ ಆದೇಶ ಮಾಡಿದ ಮೇಲೆ 0 ಬರುತ್ತೆ ಅಂತ ಹೇಳಿದ್ದೀವಲ್ಲ, ಶೂನ್ಯತೆ ಕಂಡುಹಿಡಿಬೇಕು ಅಂದರೆ. ಹಾಗಾಗಿ ಇಲ್ಲಿ ನಾನು ಪಿ ಆಫ್ ಎಕ್ಸ್ನ 0 ಅಂತ ಕನ್ಸಿಡರ್ ಮಾಡ್ತೀನಿ. ಪಿ ಆಫ್ ಎಕ್ಸನ್ನು ಏನಂತಂದರೆ 0 ಅಂತ. ಅಂದರೆ ಪಿ ಆಫ್ ಎಕ್ಸ್ ಬೆಲೆ ಇದಾದಲ್ಲ, ಇದನ್ನು 0 ಅಂತ ತಗೊಳ್ಳೋದು. ಅಂದರೆ ಹೀಗೆ ಬರ್ಕೊಳ್ಳೋ ಇದನ್ನು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಇಸ್ ಈಕ್ವಲ್ ಟು 0. ಅಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಶೂನ್ಯತೆಯನ್ನು ಕಂಡುಹಿಡಿಬೇಕಾಗಿದೆ. ಓಕೆ, ಇಲ್ಲಿ ವರ್ಗ ಬಹುಪದೋಕ್ತಿಯನ್ನು ಬಿಡಿಸ್ಕೊಳ್ಬೇಕು ಅಂತಂದ್ರೆ ಇದಕ್ಕೆ ಮಧ್ಯಪದವನ್ನು ಸ್ಪ್ಲಿಟ್ ಮಾಡುವಂಥ ವಿಧಾನ ಅಂತ ಹೇಳ್ತೀವಿ. ಆ ಮಧ್ಯಪದವನ್ನು ಸ್ಪ್ಲಿಟ್ ಮಾಡುವಂಥ ವಿಧಾನದಿಂದ ಇದರ ಶೂನ್ಯತೆಯನ್ನು ಕಂಡುಹಿಡ್ಕೊಳ್ತೀವಿ. ನೋಡಿ ಇಲ್ಲಿ ಹೇಗೆ ಮಾಡಬೇಕು, ಬಹಳ ಸರಳ ವಿಧಾನ ಹೇಳಿಕೊಡ್ತೀನಿ ನೋಡಿ. ಇಲ್ಲಿ ಮೊದಲನೇ ಪದ ಕೊನೆಯ ಪದವನ್ನು ಗುಣಾಕಾರ ಮಾಡಬೇಕು. ಫಸ್ಟ್ ಸ್ಟೆಪ್ ಗೊತ್ತಾಯ್ತಾ? ಮೊದಲನೇ ಪದ ಎಕ್ಸ್ ಸ್ಕ್ವೇರ್, ಕೊನೆಯ ಪದ ಇಲ್ಲಿ ಮೈನಸ್ 8 ಗುಣಾಕಾರ ಮಾಡಿದರೆ ಮೈನಸ್ 8x ಸ್ಕ್ವೇರ್ ಆಗುತ್ತೆ. ಇದನ್ನು ಗಮನಿಸಿ. ಓಕೆ, ನೆಕ್ಸ್ಟ್ ಇದನ್ನು ನೋಡಿ ಹೇಗೆ 2 ಅಪವರ್ತನಾಗಿ ಬರ್ಕೊಳ್ತೀನಿ. ಇದನ್ನು ಮಧ್ಯದ ಪದದ ಚಿಹ್ನೆ ಬರ್ಕೊಳ್ಳೋಣ. ಇದಕ್ಕೆ ಈ ಚಿಹ್ನೆ ಗುಣಾಕಾರ ಮಾಡಿರಿ ಪ್ಲಸ್ ಆಯಿತು. ಈಗ ನಮಗೇನು ಗೊತ್ತಾಗುತ್ತೆ ಅಂತಂದರೆ 2 ಅಪವರ್ತನ ತೆಗೆದುಕೊಳ್ಬೇಕು, 2 ಸಂಖ್ಯೆಯನ್ನು ತೆಗೆದುಕೊಳ್ಬೇಕು. ಅವು ಹೇಗಿರಬೇಕು ಅಂತಂದರೆ ಗುಣಾಕಾರ ಮಾಡಿದ್ರೆ ಮೈನಸ್ 8x ಸ್ಕ್ವೇರ್ ಅಂತ ಆಗಬೇಕು. ಕಳೆದ್ರೆ ನೋಡಿ ಇಲ್ಲಿ ಮೈನಸ್ ಅದ ಇಲ್ಲಿ ಪ್ಲಸ್ ಅದ ಅಂತಂದ್ರೆ ಆ 2 ಅಪವರ್ತನಗಳನ್ನು ಕಳೆದ್ರೆ ಮಧ್ಯದ ಪದ 2x ಅಂತ ಆಗಬೇಕು. ಯಾವುದಪ್ಪ ಅದು? ಯಾವುದಂತಂದ್ರೆ ನಾವು ಯೋಚನೆ ಮಾಡಿದರೆ 4 2 8 ಆಗುತ್ತೆ. 4ರಲ್ಲಿ 2 ಮೈನಸ್ ಮಾಡಿದ್ದೀವಿ ಅಂತಂದ್ರೆ 2 ಆಗತ್ತಲ್ಲ. ಹಾಗಾಗಿ ಇದನ್ನು ಈ ರೀತಿಯಲ್ಲಿ ಬರ್ಕೊಳ್ತೀನಿ. 4 2 8. ಇಲ್ಲಿ ಎಕ್ಸ್ ನಡೆದಿರುವುದರಿಂದ ಇದನ್ನು ನಾವು ಎಕ್ಸನ್ನು ಬರ್ಕೊಳ್ಳೋಣ. ಓಕೆ, ನೋಡಿ ಇದನ್ನು ಮಧ್ಯದ ಪದವನ್ನು ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡಿ ಬರ್ದಿ ನೋಡಿ. ಇದನ್ನು ಈಗ ಬರ್ಕೊಳ್ಳಿ. ಇದನ್ನು ಎಕ್ಸ್ ಸ್ಕ್ವಯರ್, ಮಧ್ಯದ ಪದ ಹೇಗೆ ಬರ್ದೀನಿ? ಮೈನಸ್ 4x ಪ್ಲಸ್ 2x, ಕೊನೆಯ ಪದ ಸೇಮ್ ಬರಿಬೇಕು, ಇಸ್ ಈಕ್ವಲ್ ಟು 0. ಓಕೆ, ಇದು ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಿದ್ದೀನಿ. ಇದನ್ನು ಗುಂಪು ಮಾಡ್ಕೊಳ್ಳೋಣ. ಇದನ್ನು ಗುಂಪು ಮಾಡಿ ಅದನ್ನು ಅಪವರ್ತಿಸಬೇಕು. ಇದರಲ್ಲಿ ಕಾಮನ್ ನೋಡಿ, ಇದರಲ್ಲಿ ಕಾಮನ್ ಏನಿದೆ? ಈ ಗುಂಪಿನಲ್ಲಿ ಕಾಮನ್ ಇರೋದು ಎಕ್ಸ್ ಆಗಿದೆ. ಓಕೆ, ಇದರಲ್ಲಿ ಎಕ್ಸ್ ಸ್ಕ್ವೇರಿಗೆ ಎಕ್ಸಿಂದ ಭಾಗಾಕಾರ ಮಾಡಿದ್ದಾರೆ ಅಂದರೆ ಎಕ್ಸ್ ಉಳಿತು, ಮೈನಸ್ 4x ಎಕ್ಸಿಂದ ಭಾಗಾಕಾರ ಮಾಡಿದ್ದೀವಿ ಅಂತಂದರೆ 4 ಉಳಿತು, ಪ್ಲಸ್ ಇದರಲ್ಲಿ ಕಾಮನ್ ನೋಡಿ, ಕಾಮನ್ ಅಪವರ್ತನ ಏನಿದೆ? 2 ಎಕ್ಸಕ್ಕೆ 2ರಿಂದ ಭಾಗಿಸಿದೀವಿ ಅಂತಂದರೆ ಎಕ್ಸ್ ಉಳಿತು, ಪ್ಲಸ್ ಇಂಟು ಮೈನಸ್ ಆಯಿತು. 8ಕ್ಕೆ 2ರಿಂದ ಭಾಗಿಸಿದೀವಿ ಅಂತಂದರೆ 4 ಉಳಿತು, ಇಸ್ ಈಕ್ವಲ್ ಟು 0. ಓಕೆ, ಗೊತ್ತಾಯ್ತಾ? ಇದು ಏನು ಮಾಡಿದ್ದೀವಿ ಇಲ್ಲಿ? ಇದರಲ್ಲಿ ಎಕ್ಸನ್ನು ಕಾಮನ್ ತೊಗೊಂಡಿದ್ದೀನಿ. ಆಗ ಇಲ್ಲಿ ಬ್ರ್ಯಾಕೆಟ್ನಲ್ಲಿ ಎಕ್ಸ್ ಉಳಿತು, ಮೈನಸ್ ಎಕ್ಸನ್ನು ಕಾಮನ್ ತೊಗೊಂಡಿನಿ, 4 ಉಳಿತು. ನೆಕ್ಸ್ಟ್ ಇಲ್ಲಿ ಪ್ಲಸ್ 2 ಇದೆ, ಪ್ಲಸ್ 2 ಅಂತ ಬರ್ದೀನಿ. ಮತ್ತು ಇಲ್ಲಿ ಎಕ್ಸ್ ಕಾಮನ್, ಎಕ್ಸ್ ಅಂತ ಬರ್ದೀನಿ ಬ್ರ್ಯಾಕೆಟ್ನಲ್ಲಿ, 2 ಕಾಮನ್ ತೊಗೊಂಡಿನಿ, ಪ್ಲಸ್ ಇಂಟು ಮೈನಸ್ 8ಕ್ಕೆ 2ರಿಂದ ಭಾಗಿಸ್ತೀವಿ ಅಂತ 4 ಬರುತ್ತಲ್ಲ, ಕಾಮನ್ ತೊಗೊಂಡಿನಿ 2, ಇಸ್ ಈಕ್ವಲ್ ಟು 0. ಓಕೆ, ನೆಕ್ಸ್ಟ್ ಇದರಲ್ಲಿ ಇವು 2 ಬ್ರ್ಯಾಕೆಟ್ ಸೇಮ್ ಅದಾವೆ ನೋಡು. ಅದಕ್ಕಾಗಿ ಅದನ್ನು 1ನೇ ಬ್ರ್ಯಾಕೆಟ್ ಅಂದರೆ ಕಾಮನ್ ಆಗಿ ಬರ್ಕೊಳ್ತೀನಿ.
ಎಕ್ಸ್ ಮೈನಸ್ ಫೋರ್ ಕಾಮನ್ ತೊಗೊಂಡಿನಿ. ಏನು ಉಳಿತು ಇಲ್ಲಿ? ಎಕ್ಸ್ ಪ್ಲಸ್ 2 ಅಂತ ಉಳೀತು. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಹೀಗೆ ಬರಿಬೋದು ನೋಡಿ, ಈಸಿ ಇದೆ. ಈಗ ಇವು ಎರಡು ಅಪವರ್ತನಗಳದಾವೆ. ಇದಕ್ಕೆ 0ಯನ್ನು ಅನ್ವಯ ಮಾಡೋಣ. ಎಕ್ಸ್ ಮೈನಸ್ 4 ಇಸ್ ಈಕ್ವಲ್ ಟು 0 ಆರ್ ಇದು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆಯಿತು. ಈ 0ನ ಈ ಅಪವರ್ತನಕ್ಕೆ ಮತ್ತು ಇದು ಅಪವರ್ತನಕ್ಕೆ ಅನ್ವಯ ಮಾಡಿದ್ದೇನೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 4ನು ರೈಟ್ ಸೈಡ್ ತಂದ್ರೆ ಪ್ಲಸ್ 4 ಆಗತ್ತಲ್ಲ, ಇದು ಒಂದು ಶೂನ್ಯತೆ ಆಯಿತು. ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ 2 ಈ ಸೈಡ್ ತಂದರೆ ಮೈನಸ್ 2 ಆಯಿತು. ಇಲ್ಲಿ ಎರಡು ಶೂನ್ಯತೆಗಳದ ನೋಡಿ. ವರ್ಗ ಸಮೀಕರಣಕ್ಕೆ ಎರಡು ಶೂನ್ಯತೆ ಇರ್ತಾವೆ ಅಂತ ಹೇಳಿದ್ದೀವಿ. ಎರಡು ಶೂನ್ಯತೆಗಳು, ಒಂದು ಎಕ್ಸ್ ಇಸ್ ಈಕ್ವಲ್ ಟು 4, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 2. ಓಕೆನಾ? ಎರಡು ಶೂನ್ಯತೆಗಳದು ನೋಡಿ. ಅವು ಎರಡು ಶೂನ್ಯತೆಯನ್ನು ಹೀಗೆ ಬರ್ಕೊಳ್ತೀನಿ ನಾನು. ಮೊದಲನೇ ಶೂನ್ಯತೆಗೆ ನಾವು ಅಲ್ಫಾ ಅಂತ ಕರಿತೀವಿ ಅಂತ ಹೇಳಿದ್ದೀವಿ, ಅಥವಾ ಮೊದಲನೇ ಶೂನ್ಯತೆ ಅಂತಲೂ ಬರಿಬೋದು. ಮೊದಲನೇ ಶೂನ್ಯತೆ ಇಲ್ಲಿ 4 ಆಯಿತು. ಎರಡನೇ ಶೂನ್ಯತೆಗೆ ಬೀಟಾ ಅಂತ ತಗೊಳ್ತೀವಿ, ಇದು ಮೈನಸ್ 2 ಆಯಿತು. ಓಕೆನಾ? ಆಮೇಲೆ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಬೇಕು ಅಂತಂದ್ರೆ ಕೊಟ್ಟಿರುವಂಥ ಬಹುಪದೋಕ್ತಿಯಲ್ಲಿ ಅದು ಎ ಬಿ ಸಿ ಹೇಗೆ ಕಂಡುಹಿಡಿತೀವಿ ಗೊತ್ತಾ? ನೋಡಿ, ಕೊಟ್ಟಿರುವಂಥ ಬಹುಪದೋಕ್ತಿ ಇದು ಎಕ್ಸ್ ಸ್ಕ್ವಯರ್ ಮೈನಸ್ 2x ಮೈನಸ್ 8 ಅಂತ ಹೇಳಿದೆ. ಇದನ್ನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ, ಅದರ ಜೊತೆಗೆ ನಾವು ಹೋಲಿಕೆ ಮಾಡ್ಕೊಳ್ಬೇಕು. ಏನು ಅದರ ಆದರ್ಶ ರೂಪ? ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂತಿರುತ್ತೆ. ಇಲ್ಲಿ ಎ ಯಾವಾಗಲೂ ಎ ಏನಾಗಿರುತ್ತೆ ಅಂತಂದ್ರೆ ಎಕ್ಸ್ ಸ್ಕ್ವಯರ್ನ ಸಹಗುಣಕ, ಬಿ ಅಂತಂದ್ರೆ ಎಕ್ಸ್ನ ಸಹಗುಣಕ, ನೆನಪಿರುತ್ತಲ್ಲ. ಸಿ ಅಂತಂದ್ರೆ ಸ್ಥಿರಾಂಕವಾಗಿರುತ್ತೆ. ಓಕೆ, ಕ್ಲಿಯರ್? ಎಕ್ಸ್ ಸ್ಕ್ವಯರ್ ಅಂತ ನೋಡ್ತೀವಿ. ಎ ಅಂದರೆ ಏನು ತಗೊಳ್ಬೇಕು? ಎಕ್ಸ್ ಸ್ಕ್ವಯರ್ನ ಸಹಗುಣಕ. ಬಿ ಅಂದರೆ ಏನು ತಗೊಳ್ಬೇಕು? ಎಕ್ಸ್ನ ಸಹಗುಣಕ. ಸಿ ಅಂತಂದರೆ ಸ್ಥಿರಾಂಕ ಅಂತ ತೆಗೆದುಕೊಳ್ಬೇಕು. ಓಕೆನಾ? ನೋಡಿ, ಈಗ ಹೇಳಿ ನೋಡೋಣ. ಎ ಅಂದರೆ ಎಷ್ಟಾಗತ್ತೆ ಇದ್ರಾಗ? ಎ ಅಂತಂದರೆ ಇಲ್ಲಿ ಎಕ್ಸ್ನ ಸಹಗುಣಕ ಏನಾಯಿತು? ಇಲ್ಲಿ 1 ಇರುತ್ತೆ, 1. ಎಕ್ಸ್ನ ಸಹಗುಣಕ ಏನಾಗುತ್ತೆ? ಬಿ. ಅದು ಇಲ್ಲಿ ಬಿ ಅಂದರೆ ಎಷ್ಟು? -2. ಇಲ್ಲಿ ಎಕ್ಸ್ನ ಸಹಗುಣಕ -2. ಸ್ಥಿರಾಂಕ ಸಿ ಎಷ್ಟಿದೆ? -8 ಇದೆ. ಓಕೆ, ಇದು ಕ್ಲಿಯರ್ ಇದ್ದಾನೆ? ನೆಕ್ಸ್ಟ್, ಈಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಹೇಗೆ ಮಾಡಬೇಕು ಅನ್ನೋದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ. ಆ ಮೊದಲಿನ ವಿಡಿಯೋನ ಒಂದು ಸಲ ಗಮನಿಸಿ. ಮತ್ತೊಂದು ಸಲ ಇಲ್ಲಿ ಹೇಳ್ತೀನಿ ನೋಡಿ. ಶೂನ್ಯತೆಗಳ ಮೊತ್ತ, ಒಂದನೇ ಪಾರ್ಟ್ ನೋಡಿ. ಶೂನ್ಯತೆಗಳ ಮೊತ್ತ ಎದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿದ್ದೀವಿ ನಾವು? ಶೂನ್ಯತೆಗಳ ಮೊತ್ತ ಇದಕ್ಕೆ ನಾವು ಅಲ್ಫಾ ಪ್ಲಸ್ ಬೀಟಾ ಅಂತ ಹೇಳಿದ್ದೀವಿ. ವರ್ಗ ಬಹುಪದೋಕ್ತಿ ಇರೋದರಿಂದ ಎರಡು ಶೂನ್ಯತೆಗಳಿರ್ತಾವೆ ಅಂತ ಹೇಳಿವಿ. ಎದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿವಿ? ಮೈನಸ್ ಬಿ ಅಪಾನ್ ಎ. ಅಂದರೆ ಮೈನಸ್ ಬಿ ಅಂತಂದ್ರೆ ಏನು? ಎಕ್ಸ್ನ ಸಹಗುಣಕ ಅಪಾನ್ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಅಂತ ನಾವು ಬರೆದೀವಿ. ಆ ವಿಡಿಯೋದಲ್ಲಿ ಡೀಟೇಲ್ ಆಗಿನೂ ಹೇಳಿದ್ದೀನಿ ನೋಡಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಮೀನ್ಸ್ ಅಲ್ಫಾ ಪ್ಲಸ್ ಬೀಟಾ. ಇಲ್ಲಿ ಅಲ್ಫಾ ಅಂದರೆ ಎಷ್ಟು ತೊಗೊಂಡಿವಿ? 4. ಓಕೆನಾ? ಪ್ಲಸ್ ಬೀಟಾ ಅಂದರೆ ಎರಡನೇ ಬಹುಪದೋಕ್ತಿ, ಎರಡನೇ ಶೂನ್ಯತೆ -2 ಇಸ್ ಈಕ್ವಲ್ ಟು ನೋಡಿ ಇಲ್ಲಿ ಮೈನಸ್ ಬಿ ಅಂದರೆ ಎಷ್ಟಿದೆ? -2 ಇದೆ. ಬಿ ಅಂದರೆ -2 ಅಪಾನ್ ಎ ಅಂದರೆ ಎಷ್ಟಾಗಿದೆ? ಎ ಅಂತಂದರೆ 1. ಓಕೆ, ಕ್ಲಿಯರ್? ಈಗ ನೋಡಿ ಇದನ್ನು, ಇದು 4 ಆಯಿತು. ಪ್ಲಸ್ ಇಂಟು ಮೈನಸ್ -2. ಈಗ ನೋಡಿ ಮೈನಸ್ ಇಂಟು ಮೈನಸ್ +2 ಅಪಾನ್ 1 ಇರುತ್ತೆ. ಅಪಾನ್ 1 ಅಂತಂದ್ರೆ ಅದಕ್ಕೆ ಬೆಲೆ ಇಲ್ಲ, ಅಷ್ಟೇ ಬಿಡ್ತೀವಿ ಅಂತ ಹೇಳ್ತೀವಿ. 4 - 2 ಅಂದರೆ 2 ಆಯಿತಾ? ಇಸ್ ಈಕ್ವಲ್ ಟು 2. ಈಕ್ವಲ್ ಬಂತಲ್ಲ ಇದು. ಇದನ್ನು ತಾಳೆ ನೋಡಿದ್ದೀವಿ, ಪರಿಶೀಲಿಸಿದೆ, ಈಕ್ವಲ್ ಆಗಿದೆ ಅಂತ, ಪರಿಶೀಲಿಸಿದೆ ಅಂತ ಬರಿಬೋದು. ವೆರಿಫೈಡ್ ಅಂತ, ಪರಿಶೀಲಿಸಿದೆ ಅಂತ ಎಷ್ಟು ಬರಿತೀರಿ? ಪರಿಶೀಲಿಸಿದೆ. ಓಕೆ, ಪರಿಶೀಲಿಸಿದೆ ಅಂಥೇಳಿ ಬರಿತೀವಿ. ಇನ್ನು ಎರಡನೇದು ಏನು? ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಏನಾಗಿರುತ್ತೆ? ಶೂನ್ಯತೆಗಳ ಗುಣಲಬ್ಧ 1ನೇ ಶೂನ್ಯತೆ ಇಂಟು 2ನೇ ಶೂನ್ಯತೆ.
ಮೊದಲನೇ ಶೂನ್ಯತೆಗೆ ಅಲ್ಫಾ ಅಂದೀವಿ, ಎರಡನೇ ಶೂನ್ಯತೆಗೆ ಬೀಟಾ ಅಂದೀವಿ. ಇದಕ್ಕೆ ಈಕ್ವಲ್ ಆಗತ್ತೆ ಅಂತ ಹೇಳಿವಿ ಸ್ಥಿರಾಂಕ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಸಿ ಬೈ ಸಿ ಅಪಾನ್ ಎ ಆಗಿರುತ್ತೆ ಅಂತ ಗೊತ್ತು. ಕ್ಲಿಯರ್? ನೋಡಿ, ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಒಂದನೇ ಶೂನ್ಯತೆ 4 ಅಂತ ಹೇಳಿದೆ, ಎರಡನೇ ಶೂನ್ಯತೆ -2 ಆಗಿದೆ. ಹೌದಲ್ಲ? ಇಸ್ ಈಕ್ವಲ್ ಟು ಸಿ ಅಂತಂದರೆ ಎಷ್ಟಿದೆ ನೋಡಿ, ಇಲ್ಲಿ -8 ಅಪಾನ್ ಎ ಅಂದರೆ ಎಷ್ಟು 1. ನೋಡಿ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಯಿತು, 4 2 8 ಆಯಿತು, ಇಸ್ ಈಕ್ವಲ್ ಟು ಇದು -8 8 ಈಕ್ವಲ್ ಬಂತಲ್ಲ, ಇದು ಸಹ ಈಕ್ವಲ್ ಆಯಿತು. ಅಂದರೆ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಏನಾಗಿರುತ್ತೆ ಅಂತಂದರೆ -b ಅಪಾನ್ ಎಕ್ಕೆ ಈಕ್ವಲ್ ಆಗಿದೆ ಅಂತ ಹೇಳಿದ್ದೀವಿ. ಹಾಗೆಯೇ ಶೂನ್ಯತೆಗಳ ಗುಣಲಬ್ಧ ಏನಾಗಿರುತ್ತೆ ಸಿ ಅಪಾನ್ ಎಕ್ಕೆ ಸಮನಾಗಿದೆ ಅಂತ ಬರಿತೀವಿ. ಓಕೆ, ಕ್ಲಿಯರ್? ನೆಕ್ಸ್ಟ್ ಎರಡನೇ ಪಾರ್ಟ್ ನೋಡೋಣ ನಾವು. ಇದರಲ್ಲಿ ಎರಡನೇ ಪಾರ್ಟ್ ಹೀಗಿದೆ, 4s² - 4s + 1 ಅಂಥೇಳಿ ಇದೆ. ಇದನ್ನು ಹೀಗೆ ಬರ್ಕೊಳ್ಳಿ, p ಆಫ್ x ಇಸ್ ಈಕ್ವಲ್ ಟು 4s² ಮೈನಸ್ ಇದು ಎಸ್ ಅಂತ ತಗೊಳ್ಳೋಣ ಇಲ್ಲಿ, ಯಾಕಂದರೆ ಇಲ್ಲಿ ಎಸ್ ಚರಾಕ್ಷರವಾಗಿರುವುದರಿಂದ ನಾವು ಅಲ್ಲಿ ಅಂತ ತಗೊಳ್ಳೋಣ ಎಸ್ ಅಂತ ಬರೀತೀನಿ, ಎಕ್ಸ್ ಬದಲಾಗಿ ಎಸ್ ಅಂತ ಬರ್ಕೊಳ್ಳೋಣ ಇಲ್ಲಿ. ಓಕೆ, ಹಾಂ, ಎಸ್ ಇಸ್ ಈಕ್ವಲ್ ಟು 4s² - 4s + 1. ಕ್ಲಿಯರ್? ಈ ಪಿ ಆಫ್ ಎಸ್ ಇದರ ಬೆಲೆ ಏನಾಗಬೇಕು 0 ಆಗಬೇಕಲ್ಲ, ಹಾಗಾಗಿ ಹೀಗೆ ಬರೀತೀನಿ ನೋಡಿ ಇದನ್ನು, 4s² - 4s + 1 ಇಸ್ ಈಕ್ವಲ್ ಟು ಪಿ ಆಫ್ ಎಸ್ ಬೆಲೆ ಎಷ್ಟು 0. ಓಕೆ, ಕ್ಲಿಯರ್? ಶೂನ್ಯತೆ ಕಂಡು ಹಿಡಿಬೇಕಲ್ಲ. ಈಗ ಮತ್ತೆ ಸೇಮ್ ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಬೇಕು ಅದನ್ನು. ಹಾಗಾಗಿ ಮೊದಲನೇ ಪದ ಮತ್ತು ಕೊನೆಯ ಪದವನ್ನು ಗುಣಾಕಾರ ಮಾಡ್ತೀವಿ ನೋಡಿ. 4s² ಇಲ್ಲಿ ಕೊನೆಯ ಪದ 1, 4s² ಇಂಟು 1 ಅಂದರೆ ಎಷ್ಟಾಯಿತು 4s² ಅಂತ ಆಯಿತು, ಪ್ಲಸ್ ಇದೆ ನೋಡ ಇದು. ಆಮೇಲೆ ಎರಡನೇ ಪದದ ಚಿಹ್ನೆ ತಗೊಳ್ಳೋಣ ಇಲ್ಲಿ ನೋಡಿ, ಇದು ಮೈನಸ್ ಇದು ಪ್ಲಸ್ ಅಂದರೆ ಇದು ಮೈನಸ್ ಆಯಿತು. ಈಗ ನಾವು ಏನು ಗಮನಿಸ್ಬೇಕು ಗೊತ್ತಾ, ಎರಡು ಅಪವರ್ತನ ತೆಗೆದುಕೊಳ್ಬೇಕು, ಆ ಎರಡು ಅಪವರ್ತನ ಗುಣಾಕಾರ ಮಾಡಿದರೆ 4s² ಆಗಬೇಕು. ಆ ಎರಡು ಅಪವರ್ತನಗಳನ್ನು ಕೂಡಿಸಿದ್ರೆ, ಯಾಕಂದರೆ ಎರಡು ಚಿಹ್ನೆಗಳು ಸೇಮ್ ಇದ್ದಾಗ ಕೂಡಿಸ್ಬೇಕಲ್ಲ, ಕೂಡಿಸಿದ್ರೆ ಮಧ್ಯದ ಪದ ಬರಬೇಕು, ಅಂದರೆ 4s ಅಂತ ಬರಬೇಕು. ಹಾಗಾದರೆ ಯಾವುದು ಅದು ನೋಡಿ, 2 2 4, 2 ಮತ್ತು 2 ಕೂಡಿಸಿದ್ರೆ 4 ಬರುತ್ತಲ್ಲ. ಹಾಗಾಗಿ ಇದನ್ನು 2s - 2s ಅಂತ ಬರೀತೀನಿ ನೋಡಿ. 2 2 4 ಆಯಿತು, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, ಎಸ್ ಇಂಟು ಎಸ್ ಅಂದರೆ s² ಆಯಿತು. -2s - 2s ಅಂತಂದ್ರೆ ಮಧ್ಯದ ಪದ -4s ಅಂತ ಆಯಿತು. ಓಕೆ, ಇದನ್ನು ಅಂದರೆ ಮಧ್ಯದ ಪದ ಏನಂತ ಬರೀಲಿ, -2s - 2s ಅಂತ ಬರೀಲ್ಲ, ಉಳ್ಕಿದ್ದು ಸೇಮ್ ಬರೀತೀನಿ ನೋಡಿ. 4s² ಈ ಮಧ್ಯದ ಪದ ಹೇಗೆ ಬರೀತೀನಿ, -2s - 2s + 1 ಇಸ್ ಈಕ್ವಲ್ ಟು 0. ಕ್ಲಿಯರ್? ನೆಕ್ಸ್ಟ್ ಇದನ್ನು ಗುಂಪು ಮಾಡ್ಕೊಳ್ಳೋಣ. ಇದರಲ್ಲಿ ಕಾಮನ್ ಏನಿದೆ, 2 ಕಾಮನ್ ಇದೆ ಮತ್ತು ಎಸ್ ಅನ್ನು ಕಾಮನ್ ಆಗಿದೆ. 4ಕ್ಕೆ 2ರಿಂದ ಭಾಗಿಸಿದೀವಿ ಅಂದರೆ 2 ಉಳಿತು, s² ಎಸ್ ಇಂದ ಭಾಗಿಸಿದೀವಿ ಅಂದರೆ ಎಸ್ ಉಳಿತು, 2s ಇದು, ಮೈನಸ್ 2ಕ್ಕೆ 2ರಿಂದ ಭಾಗಿಸಿದೀವಿ ಅಂದರೆ 1 ಉಳಿತು, ಎಸ್ ಕಾಮನ್ ತೊಗೊಂಡ್ಬಿಟ್ಟಿವಿ. ಓಕೆ, ಇಲ್ಲಿ ಮೈನಸ್, ಇದರಲ್ಲಿ ಏನೂ ಕಾಮನ್ ಇಲ್ಲ ಅಂದರೆ 1 ಇರುತ್ತೆ. ಇಲ್ಲಿ 2ಕ್ಕೆ 1ರಿಂದ ಭಾಗಿಸಿದೀವಿ ಅಂತಂದರೆ 2 ಉಳಿತು, ಎಸ್ಕ್ಕೆ ಎಸ್, ಆಮೇಲೆ ಮೈನಸ್ ಪ್ಲಸ್ ಅಂದರೆ ಇದು ಮೈನಸ್ ಆಯಿತು, 1ಕ್ಕೆ 1ರಿಂದ ಭಾಗಿಸಿದೀವಿ ಅಂದರೆ 1 ಉಳಿತು, ಇಸ್ ಈಕ್ವಲ್ ಟು 0. ಓಕೆ, ಇಲ್ಲಿ 2s - 1 2s - 1 ಇವು ಎರಡೂ ಬ್ರ್ಯಾಕೆಟ್ಗಳು ಸೇಮ್ ಆಗಿದೆ, ಹಾಗಾಗಿ ಅದನ್ನು ಕಾಮನ್ ಆಗಿ ತಗೊಳ್ತೀನಿ. 2s - 1 ನಂತರ ಇದು 2s - 1 ಇಸ್ ಈಕ್ವಲ್ ಟು 0. ಇವು ಎರಡೂ ಅಪವರ್ತನಗಳಾದವು. ಇದಕ್ಕೆ 0ಯನ್ನು ಅನ್ವಯ ಮಾಡ್ತೀನಿ, ಅಂದರೆ 2s - 1 ಇಸ್ ಈಕ್ವಲ್ ಟು 0 ಆರ್ ಇದು 2s - 1 ಇಸ್ ಈಕ್ವಲ್ ಟು 0. ಈ -1 ರೈಟ್ ಸೈಡ್ ತೊಗೊಂಡು ಬಂದರೆ +1 ಆಗುತ್ತೆ. 2s ಇಸ್ ಈಕ್ವಲ್ ಟು -1 ಈ ಕಡೆ ತಂದರೆ +1. ಎಸ್ ಈಸ್ ಈಕ್ವಲ್ ಟು ಇಲ್ಲೇನಾಯಿತು 1 ಅಪಾನ್ ಇದು 2 ಅಂತ ಬಂತು, 1 ಶೂನ್ಯತೆ 1/2. ಇನ್ನೊಂದು ನೋಡಿ, ಇದು 2s -1 ಈ ಕಡೆ ತಂದರೆ +1, ಎಸ್ ಅಂದರೆ ಎಷ್ಟಾಗತ್ತೆ ಇದು, ಇದನ್ನು 1 ಅಪಾನ್ ಇದು 2 ಅಂತ ಬಂದುಬಿಡುತ್ತೆ.
ಓಕೆ, ಎಸ್ ಅಂದ್ರೆ 1/2, ಇದು ಎಸ್ ಅಂದ್ರೆ 1/2. ಎರಡು ಶೂನ್ಯತೆಗಳು ಬಂದು ಅದನ್ನೇ ಬರೀತೀನಿ ನೋಡಿ. ಅದನ್ನು ಇಲ್ಲಿ ಅಲ್ಫಾ ಮೊದಲನೇ ಶೂನ್ಯತೆ ಎಷ್ಟು 1/2, ಬೀಟಾ ಎರಡನೇ ಶೂನ್ಯತೆ ಇದು 1/2. ಆಮೇಲೆ ಎ ಬಿ ಸಿ ಏನು ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನಂತ ಹೇಳಿದ್ದೀನಿ, ಕೊಟ್ಟಿರುವಂಥ ಬಹುಪದೋಕ್ತಿ ನೋಡಿ, ಇದನ್ನು 4s² - 4s + 1 ಇದೆ. ನಾವು ಎ ಅಂತಂದ್ರೆ ಏನಂತ ಹೇಳಿದ್ದೀವಿ, x² ಸಹಗುಣಕ. ಇಲ್ಲಿ ಎಸ್ ಇರೋದರಿಂದ s² ಸಹಗುಣಕ ಅಂತ ಬರಿತೀವಿ, ಹೌದಲ್ಲ. ಎ ಅಂತಂದ್ರೆ s² ಸಹಗುಣಕ, ಬಿ ಅಂತಂದ್ರೆ ಎಸ್ನ ಸಹಗುಣಕ -4 ಇದೆನಾ, ಸಿ ಅಂತಂದ್ರೆ ಸ್ಥಿರಾಂಕ. ಓಕೆ, ಇಷ್ಟು ಬರೀಲಿಕ್ಕೆ ಬರಬೇಕಾ. ಈಗ ತಾಳೆ ನೋಡ್ಬೇಕು ನಾವು. ಫಸ್ಟ್ ಶೂನ್ಯತೆಗಳ ಮೊತ್ತ ಎದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿದ್ದೀವಿ, -b/a ಈಕ್ವಲ್ ಆಗುತ್ತೆ ಅಂತ ಹೇಳಿದ್ದೀವಿ. ಓಕೆ, ಅದನ್ನು ತಾಳೆ ನೋಡೋಣ. ಶೂನ್ಯತೆಗಳ ಮೊತ್ತ ಯಾವ್ಯಾವ ಶೂನ್ಯತೆ, ಅಲ್ಫಾ ಪ್ಲಸ್ ಬೀಟಾ. ಮೊದಲನೇ ಶೂನ್ಯತೆ ಅಲ್ಫಾ, ಎರಡನೇ ಶೂನ್ಯತೆ ಬೀಟಾ. ಎದಕ್ಕೆ ಈಕ್ವಲ್ ಅಂತ ಹೇಳಿವಿ, -b/a ನೋಡಿ. ಇಲ್ಲಿ ಶೂನ್ಯತೆಗಳ ಮೊತ್ತದಲ್ಲಿ ಅಲ್ಫಾ ಅಂತಂದರೆ ಎಷ್ಟು 1/2, ಬೀಟಾ ಅಂದರೆ ಎಷ್ಟು 1/2. ಅಂದರೆ ಇಲ್ಲಿ 1/2 ಪ್ಲಸ್ ಇದು 1/2 ಆಯಿತು, ಮೈನಸ್ ಬಿ ಎಷ್ಟಿದೆ ನೋಡಿ, ಬಿ ಅಂದರೆ -4 ಅದಲ್ಲ, ಬಿ ಅಂತಂದ್ರೆ -4 ಅಪಾನ್ ಎ ಅಂದರೆ ಎಷ್ಟಿದೆ 4 ಅಂತ ಹೇಳಿ ಇದೆ. ಓಕೆ, ಜಸ್ಟ್ ಬೆಲೆಯನ್ನು ಆದೇಶ ಮಾಡಿ ನೋಡಿ. ಇದರಲ್ಲಿ ಇಲ್ಲಿ ಛೇದ ಸೇಮ್ ಆಯಿತು, 2 ಆಗಿಬಿಡ್ತು. ಇಲ್ಲಿ 1 + 1 ಅಂದರೆ 2 ಆಯಿತು, ನೇರವಾಗಿ ಬರೀಲ್ಲ. = ಮೈನಸ್ ಇಂಟು ಮೈನಸ್ ಪ್ಲಸ್ ಇದು 4/4 ಆಯಿತು. 2 ಒಂದಲೇ 2 1 ಆಯ್ತಾ, 4 ಒಂದಲೇ 4 ಒಂದಲೇ. ಓಕೆ, ಇದು 1 ಆಯಿತು. 1 = 1 ಬಂತಲ್ಲ, ಅಂದರೆ LHS = RHS ಬಂತಿಲ್ಲ. ಈ ಕಡೆಗೆ ಶೂನ್ಯತೆಗಳ ಮೊತ್ತನೂ 1 ಬಂತು, -b/a 1 ಬಂತು, 2 ಈಕ್ವಲ್ ಆದವು ಇಲ್ಲ, ವೆರಿಫೈ ಆಯಿತಾ. ಓಕೆ, ನೆಕ್ಸ್ಟ್ ಎರಡನೇ ಅಂಶ ಏನಂತಂದ್ರೆ ಶೂನ್ಯತೆಗಳ ಗುಣಲಬ್ಧ ನೋಡೋಣ. ಶೂನ್ಯತೆಗಳ ಗುಣಲಬ್ಧ. ಓಕೆ, ನೋಡೋಣ. ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧಕ್ಕೆ ಹೇಗೆ ಬರ್ದೀವಿ ನಾವು, ಅಲ್ಫಾ ಇಂಟು ಬೀಟಾ, ಎರಡೂ ಶೂನ್ಯತೆಗಳನ್ನು ಗುಣಾಕಾರ ಮಾಡೋದು. ಇದು ಎದಕ್ಕೆ ಈಕ್ವಲ್ ಇರುತ್ತೆ ಅಂತ ಹೇಳಿವಿ, c/a ಈಕ್ವಲ್ ಇರುತ್ತೆ ಅಂತ ಹೇಳಿದ್ದೀವಿ. c/a ಸಮನಾಗಿರುತ್ತೆ ನೋಡಿ. ಎರಡು ಶೂನ್ಯತೆಗಳು 1/2 1/2 ಇದೆ. 1/2 ಮೊದಲನೇ ಶೂನ್ಯತೆ, ಎರಡನೇ ಶೂನ್ಯತೆಯೂ ಸಹ 1/2 = ಸಿ ಎಷ್ಟಿದೆ, c1 ಇದೆ, c1 ಅಪಾನ್ ಎ ಅಂದರೆ ಎಷ್ಟಿದೆ 4 ನೋಡಿ. ಅಂಶದಿಂದ ಅಂಶ ಗುಣಾಕಾರ ಮಾಡಲಿ. 1 × 1 ಅಂತಂದ್ರೆ 1 ಆಯಿತು, ಇದು 2 4 ಆಯಿತು, = ಇದು 1/4 ಈಕ್ವಲ್ ಆಯ್ತಲ್ಲ. LHS = RHS. ಇದು ವೆರಿಫೈ ಮಾಡಿದ್ವಿ, ಈಕ್ವಲ್ ಆಗಿದೆ ಅಂತ ಅರ್ಥ. ಓಕೆ, ಕ್ಲಿಯರ್, ಏನೂ ತೊಂದರೆ ಇಲ್ಲಲ್ಲ. ಇಲ್ಲಿ ಏನಾಗಬೇಕು ಅಂತಂದ್ರೆ ಕೊಟ್ಟಿರುವಂಥ ವರ್ಗ ಬಹುಪದೋಕ್ತಿ ಆದರ್ಶ ರೂಪದಲ್ಲಿರಬೇಕು. ಅಂದ್ರೆ ಡಿಗ್ರಿ ಫಸ್ಟ್ ಇರಬೇಕು, ಅಂದರೆ ಹೆಚ್ಚಿನ ಘಾತ ಹೊಂದಿರುವಂಥ ಘಾತಾಂಕ ಫಸ್ಟ್ ಇರಬೇಕು, ನಂತರ ಇಳಿಕೆ ಕ್ರಮದಲ್ಲಿರಬೇಕು, ಕೊನೆಯ ಪದ ಏನಂತಂದ್ರೆ ಸ್ಥಿರಾಂಕವಾಗಿರಬೇಕು. ಓಕೆ, ಇಷ್ಟು ಮಾಹಿತಿ ನಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇದರಲ್ಲಿ ಮೂರನೇ ಪಾರ್ಟ್ ನೋಡೋಣ. ಮೂರನೇ ಪಾರ್ಟ್ ಏನಿದೆ, 6x² -3 -7x ಇದೆ. ಇದು ಆದರ್ಶ ರೂಪದಲ್ಲಿಲ್ಲಲ್ಲ, ಫಸ್ಟ್ ಸ್ಕ್ವೇರ್ ಇದೆ, ನಂತರ ಸ್ಥಿರಾಂಕವಾಗಿದೆ. ಇದನ್ನು ನಾವು ಅರೇಂಜ್ ಮಾಡ್ಕೊಳ್ಳೋಣ. ಹೀಗೆ ಬರ್ಕೊಳ್ಳೋಣ, ಇದಕ್ಕೆ ಅರೇಂಜ್ ಮಾಡಿ. p(x) = ಫಸ್ಟ್ ಡಿಗ್ರಿ ಇದ್ದದ್ದು ಘಾತಾಂಕ ಹೆಚ್ಚಿದ್ದದ್ದು ಫಸ್ಟ್ ಬರಿತೀನಿ, ಇಳಿಕೆ ಕ್ರಮದಲ್ಲಿದ್ದದ್ದು ಬರಿತೀನಿ. ಘಾತಾಂಕ 1 ಇದ್ದದ್ದು ಅಂತಂದರೆ ಇಲ್ಲಿ -7x ಇದೆ. ಸ್ಥಿರಾಂಕವನ್ನು ಕೊನೆಗೆ ಬರಿತೀನಿ, ಸ್ಥಿರಾಂಕವನ್ನು ಕೊನೆಗೆ ಬರಿತೀನಿ. 6x² -7x -3 ಅಂತ ಆಗಿದೆ. ಓಕೆ, ಇದರಲ್ಲಿ ನಾವು ಶೂನ್ಯತೆಯನ್ನು ಕಂಡುಹಿಡಿಯಬೇಕಾಗಿರುವುದರಿಂದ p(x) 0 ಅಂತ ತಗೊಳ್ತೀನಿ ಇದನ್ನು. ಹಾಗಾಗಿ ಈ ರೀತಿಯಲ್ಲಿ ಬರೀತೀನಿ ನೋಡಿ, 6x² -7x
-3 = 0 ಶೂನ್ಯತೆಯನ್ನು ಕಂಡುಹಿಡಿಬೇಕಾಗಿದೆ. ಓಕೆ, ಇಲ್ಲಿ ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡಬೇಕು ಅಂತ ಮೆಥಡ್ ಹೇಳಿದ್ದೀನಿ ನಾನು. ಮೊದಲನೇ ಪದ ಮತ್ತು ಕೊನೆಯ ಪದ ಗುಣಾಕಾರ ಮಾಡ್ಕೊಳ್ಳೋಣ. 6x² × -3 ಅಂದರೆ ಎಷ್ಟಾಯಿತು? -16 6 3 18 x 6 3 18 ಅಂತ ಆಗಬೇಕು. 6 3 18 x² ಅಂತ ಆಯಿತು. ಇದು ಸ್ಪ್ಲಿಟ್ ಮಾಡಬೇಕು ಅಂತಂದರೆ ಎರಡು ಅಪವರ್ತನಗಳು ಎಂಥ ಅಪವರ್ತನ ತೊಗೊಳ್ಬೇಕಂತ ಹೇಳಿನೇ, ಗುಣಾಕಾರ ಮಾಡಿದರೆ -18 x² ಬರಬೇಕು. ಆಮೇಲೆ ಕೂಡಿಸಿರ ತಾವು ಕಳೆದ್ರೆ ಅಂತ ನೋಡಬೇಕು ಅಂತಂದರೆ ಈ ಚಿಹ್ನೆ ನೋಡ್ಕೊಳ್ಳಿ ಅಂತ ಹೇಳಿದ್ದೀನಿ ನಾನು. ಎರಡನೇ ಪದದ ಚಿಹ್ನೆ ತೊಗೊಳ್ರಿ ಮೈನಸ್, ಈ ಮೈನಸ್ ಪ್ಲಸ್ ಆಯಿತು. ಈಗೇನಾಗುತ್ತೆ, ಆ ಎರಡು ಅಪವರ್ತನಗಳು ಹೇಗೆ ತೊಗೊಳ್ಬೇಕು ಅಂತಂದ್ರೆ, ಆ ಎರಡು ಅಪವರ್ತನಗಳನ್ನು ಗುಣಾಕಾರ ಮಾಡಿದರೆ -18 x² ಅಂತ ಬರಬೇಕು. ಆ ಎರಡು ಅಪವರ್ತನ ವ್ಯತ್ಯಾಸ ಅಂದರೆ ಕಳೆದ್ರೆ ಮಧ್ಯದ ಪದ 7 ಬರಬೇಕು. ಅಂಥ ಎರಡು ಅಪವರ್ತನಗಳು ಯಾವುವು ನೋಡಿ. ಕೆಲವರು ಅಂತಾರೆ ಈಗ 18 ಬರಬೇಕಲ್ರಿ, 6 3 18 ಬರುತ್ತಲ್ಲ. ಕರೆಕ್ಟಪ್ಪ, 6 3 18 ಬರುತ್ತೆ. 6 3 ಕೂಡಿಸಿದ್ರೆ ಎಷ್ಟು? 9 ಬರುತ್ತೆ. ಹೋಗಲಿ ಬಿಡು, 6ರಲ್ಲಿ 3 ಕಳೆದ್ರೆ ಎಷ್ಟು ಬರುತ್ತೆ? 3 ಬರುತ್ತೆ. ನನಗೆ ಬೇಕಾಗಿದ್ದು 7. ಹಾಗಾಗಿ ಇನ್ನೊಂದು ಪೇರ್ ಹುಡುಕಿರಿ ಅಂತಂದರೆ 9 2 18 ಅಂತ ಬರುತ್ತೆ. ನೋಡಿ, 9 2 ಇವೆರಡು ಅಪವರ್ತನ. 9 2 ಗುಣಾಕಾರ ಮಾಡಿದರೆ 18 ಆಯಿತು. 9ರಲ್ಲಿ 2 ಕಳೆದ್ರೆ 7 ಬರುತ್ತಿಲ್ಲ. ನನಗೆ ಅದೇ ಬೇಕಾಗಿದ್ದು ಮಧ್ಯದ ಪದ. ಹಾಗಾಗಿ ಇದನ್ನು ನಾವು 9x ಇದು 2x ಅಂತ ಬರ್ಕೊಂಡ್ಬಿಡೋಣ. ಓಕೆ, ಮಧ್ಯದ ಪದ ಈ ರೀತಿಯಲ್ಲಿ ಬರೀಬೇಕು. ಫಸ್ಟ್ ಮೊದಲನೇ ಪದ ಸೇಮ್ ಬರಿತೀನಿ, ಮಧ್ಯದ ಪದವನ್ನು ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡ್ತೀನಿ. -9x + 2x, ಕೊನೆಯ ಪದವನ್ನು ಹಾಗೇ ಬರೀತೀನಿ = 0. ಇದನ್ನು ಗುಂಪು ಮಾಡ್ಕೊಳ್ಳೋಣ. ಗುಂಪು ಮಾಡಿದ ಮೇಲೆ ಈ ಗ್ರೂಪ್ನಲ್ಲಿ ಏನು ಕಾಮನ್ ಇರುತ್ತೆ ಅದನ್ನಷ್ಟೇ ಕಾಮನ್ ತೊಗೊಳ್ಬೇಕು. ನಂತರ ಈ ಗ್ರೂಪ್ನಲ್ಲಿ ಕಾಮನ್ ಏನಿರುತ್ತೆ ಅದನ್ನು ತೊಗೊಳ್ಬೇಕು. ಫಸ್ಟ್ ಇದರಲ್ಲಿ 3 ಕಾಮನ್ ಆಗಿದೆ, ಆಮೇಲೆ x ಇದೆ, x ಕಾಮನ್ ತೊಗೊಳ್ತೀನಿ. ನೋಡಿ, 6ಕ್ಕೆ 3ರಿಂದ ಭಾಗಿಸಿದೀವಿ ಅಂದರೆ 2 ಉಳಿತು. x² x ಇಂದ ಭಾಗಿಸಿದೀವಿ ಅಂದರೆ x ಉಳಿತು. ಮೈನಸ್ 9ಕ್ಕೆ 3ರಿಂದ ಭಾಗಿಸಿದೀವಿ ಅಂತಂದ್ರೆ 3 ಉಳಿತು. x ಇಂದ ಭಾಗಿಸಿದೀವಿ ಅಂತಂದರೆ ಇಲ್ಲಿ 1 ಅಥವಾ 3 × 1 ಅಂತ ಬರಿತೀವಿ. ಸರಿ, ನೆಕ್ಸ್ಟು ಇಲ್ಲಿ ಪ್ಲಸ್ ಇದೆ. ಇದರಲ್ಲಿ ಕಾಮನ್ ಎಕ್ಸ್ನು ಕಾಮನ್ ಇಲ್ಲ, 2 ಕಾಮನ್ ಇಲ್ಲ, 3 ಕಾಮನ್ ಇಲ್ಲ. ಹೌದಲ್ಲ? ಅಂದರೆ ಕಾಮನ್ ಏನಿರುತ್ತೆ? 1 ಅಂತ ಇದ್ದೇ ಇರುತ್ತಲ್ಲ. ಹಾಗಾಗಿ ಇಲ್ಲಿ 1ಅನ್ನು ಕಾಮನ್ ಆಗಿ ತೊಗೊಳ್ತೀನಿ. ಈಗ ನೋಡಿ, 2ಕ್ಕೆ 1ರಿಂದ ಭಾಗಿಸಿದ್ರೆ 2 ಉಳಿತಾ, ಇದು x x. ಆಮೇಲೆ ಪ್ಲಸ್ × ಮೈನಸ್ ಆಯಿತು. 3ಕ್ಕೆ 1ರಿಂದ ಭಾಗಿಸಿದೆ ಅಂದರೆ 3 ಉಳಿತಲ್ಲ, = 0. ನೋಡಿ, ಇಲ್ಲಿ 2x - 3 ಇದು 2x - 3 ಬ್ರ್ಯಾಕೆಟ್ನಲ್ಲಿ ಸೇಮ್ ಇದೆ ಅಲ್ಲ. ಹಾಗಾಗಿ ಅದನ್ನು ಕಾಮನ್ ಆಗಿ ಬರ್ಕೊಳ್ಳೋಣ, 2x - 3 ಅಂಥೇಳಿ. ನಂತರ ಉಳಿದದ್ದು 3x + 1, ನಂತರ ಉಳಿದದ್ದು 3x + 1 = 0. ಓಕೆ, ಇವೆರಡು ಅಪವರ್ತನಗಳಿಗೆ 0ಅನ್ನು ಅನ್ವಯ ಮಾಡಿಬಿಡ್ತೀವಿ. 2x - 3 = 0 ಆರ್ ಇದು 3x + 1 = 0. ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ದೇನೆ. ಓಕೆ, ಇದೊಂದು ಅಪವರ್ತನಕ್ಕೂ 0 ಅಪ್ಲೈ ಮಾಡಿದ್ದೀನಿ. 3x + ಇದೊಂದು ಅಪವರ್ತನ 3x + 1 ಇದಕ್ಕೆ 0 ಆದೇಶ ಮಾಡಿದ್ದೀನಿ. ಅಂದರೆ ಅದರ ಜೊತೆ ಇದ್ದದ್ದು ಅಪ್ಲೈ ಮಾಡಿವಿ. ಈ -3 ರೈಟ್ ಸೈಡ್ ತರೋಣ. 2x = -3 ರೈಟ್ ಸೈಡ್ ಬಂದರೆ ಏನಾಗುತ್ತೆ? +3 ಆಯಿತು. ಅಂದರೆ ಈಗ x ಬೆಲೆ ಬೇಕು ಅಂತಂದರೆ ಇದು 3 ಇದು 2 ಬರುತ್ತೆ. ಓಕೆ, ನೆಕ್ಸ್ಟ್ ಈ ಸೈಡ್ ನೋಡಿ, ಇದು 3x +1 ಈ ಸೈಡ್ ತಂದರೆ -1. ನಮಗೆ x ಬೆಲೆ ಬೇಕಾಗಿದೆ. ಹಾಗಾಗಿ ಇದು -1 ಇದು 3 ಅಂತ ಆಗಿರುತ್ತೆ. x -1/3. ಎರಡು ಏನಂತಂದ್ರೆ ನಮಗೆ ಶೂನ್ಯತೆಗಳು ಸಿಕ್ಕು. ಒಂದನೇ ಶೂನ್ಯತೆ 3/2, ಎರಡನೇ ಶೂನ್ಯತೆ -1/3. ನೋಡಿ, ಇವೆರಡೂ ಶೂನ್ಯತೆಗಳನ್ನು ಹೀಗೆ ಬರ್ಕೊಳ್ತೀವಿ ನಾವು. ಮೊದಲನೇ ಶೂನ್ಯತೆ ಅದಕ್ಕೆ ನಾವು ಅಲ್ಫಾ ಅಂತ ತೋರಿಸಿದ್ದೀವಲ್ಲ, ಇದು 3/2 ಆಯಿತು. ಎರಡನೇ ಶೂನ್ಯತೆ ಬೀಟಾ ಅಂತ ಹೇಳಿದ್ದೀವಿ, ಇದು -1/3 ಆಯಿತು. ಆಮೇಲೆ ನಮಗೆ ಬೇಕಾಗಿದ್ದೇನು? ಎ ಬಿ ಸಿ. ಎ ಏನಾಗಿರುತ್ತೆ ಅಂತ ಹೇಳಿವಿ? x² ಸಹಗುಣಕ. ಬಿ ಏನಾಗಿರುತ್ತೆ? x ಸಹಗುಣಕ. ಸಿ ಏನಾಗಿರುತ್ತೆ? ಸ್ಥಿರಾಂಕ. ಓಕೆ, ಹಾಗಾಗಿ ಇಲ್ಲಿ ಬರೀತೀನಿ ನೋಡಿ, ಎ ಇಲ್ಲಿ ನೋಡಿ
ಎಕ್ಸ್ ಸ್ಕ್ವೇರ್ನ ಸಹಗುಣಕ, ಎಕ್ಸ್ ಸ್ಕ್ವೇರ್ನ ಸಹಗುಣಕ 6. ಬಿ ಎಕ್ಸ್ನ ಸಹಗುಣಕ, ಎಕ್ಸ್ನ ಸಹಗುಣಕ -7. ಸಿ ಸ್ಥಿರಾಂಕ, ಸ್ಥಿರಾಂಕ ಇಲ್ಲಿ -3. ಚಿಹ್ನೆ ವೆರಿ ಇಂಪಾರ್ಟೆಂಟು, ಚಿಹ್ನೆ ಕಡೆಯನ್ನು ಗಮನ ಹರಿಸಬೇಕು. ಈಗ ನಾವು ತಾಳೆ ನೋಡೋಣ. ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಮೊದಲನೇದಾಗಿ ಶೂನ್ಯತೆಗಳ ಮೊತ್ತ ನೋಡೋಣ. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಮೊತ್ತ ಅಂತಂದರೆ ಅಲ್ಫಾ ಪ್ಲಸ್ ಬೀಟಾ, ಎರಡು ಶೂನ್ಯತೆ ತೊಗೊಂಡಿವಿ. ಎದಕ್ಕೆ ಈಕ್ವಲ್ ಅಂತ ಹೇಳಿವಿ? -b/a. ಹೌದು. ಈಗ ನೋಡಿ, ಮೊದಲನೇ ಶೂನ್ಯತೆ 3/2 ಅಲ್ಫಾ ಅಂತಂದರೆ 3/2 ಪ್ಲಸ್ ಎರಡನೇ ಶೂನ್ಯತೆ -1/3, -1/3 ಇಸ್ ಈಕ್ವಲ್ ಟು, ಇದು ಮೈನಸ್ಗೆ ಮೈನಸ್ ಬರೆಯೋಣ. ಬಿ ಅಂದರೆ ಎಷ್ಟದ? -7 ಅಂತ ಹೇಳಿದೆ. ಬಿ ಅಂತಂದ್ರೆ -7. ಸಿ ಅಂತ, ಇದು ಎ ಅಂತಂದ್ರೆ ಏನಾಗಿದೆ? ಎ ಅಂತಂದ್ರೆ 6 ಅಂತ ಇದೆ. ಎ ಅಂದರೆ ಇಲ್ಲಿ 6 ಅಂತ ಬರೀತೀವಿ. ಓಕೆ, ನೆಕ್ಸ್ಟ್ ಇದರಲ್ಲಿ ನೋಡಿ 2, 3 ಇದರ ಲಸ 6 ಅಂತ ಆಯಿತು. ಇಲ್ಲಿ 2 ಇದೆ ಅಂತಂದ್ರೆ 3ರಿಂದ ಗುಣಾಕಾರ ಮಾಡಬೇಕು. 3 3 9 ಆಯಿತು. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಯಿತಾ? ಇಲ್ಲಿ 3 ಇದೆ ಅಂತಂದ್ರೆ 3 2 6 ಆಗುತ್ತೆ, ಅಂದರೆ 2ರಿಂದ ಗುಣಾಕಾರ ಮಾಡಬೇಕು. -2 1 2 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 7ಕ್ಕೆ 7, ಇದು 6 ಆಯಿತು. ಓಕೆ, ಅರ್ಥ ಆಗ್ತಾ ಇದೆನಾ? 9ರಲ್ಲಿ 2 ಮೈನಸ್ ಮಾಡಿದ್ದೀವಿ ಅಂದರೆ 7 ಆಯಿತು. ಇದು /6, ಇದು 7/6 ಈಕ್ವಲ್ ಆಯಿತಾ? ಇದು LHS = RHS ಆಯಿತು. ಶೂನ್ಯತೆಗಳ ಮೊತ್ತಗೆ ಈ -b/a ಈಕ್ವಲ್ ಆಯ್ತಲ್ಲ, ಅಂದರೆ ಇವು ಸಹಗುಣಗಳಲ್ಲಿ -b, ಇದು ಮೈನಸ್ಗೆ ಮೈನಸ್ ಆಯಿತು. ಬಿ ಅಂತಂದ್ರೇನು? ಎಕ್ಸ್ನ ಸಹಗುಣಕ. ಎ ಅಂತಂದ್ರೇನು? ಎಕ್ಸ್ ಸ್ಕ್ವೇರ್ನ ಸಹಗುಣಕ. ಅದಕ್ಕೆ ಈಕ್ವಲ್ ಆಗಿದೆಯಲ್ಲ. ಓಕೆ, ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ನೋಡೋಣ. ಎರಡನೇ ಅಂಶ ಶೂನ್ಯತೆಗಳ ಗುಣಲಬ್ಧ, ಅದು ಈಕ್ವಲ್ ಆಗುತ್ತೆ ನೋಡೋಣ. ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಅಂದರೆ ಅಲ್ಫಾ ಇಂಟು ಬೀಟಾ. ಎದಕ್ಕೆ ಈಕ್ವಲ್ ಅಂತ ಹೇಳಿ ನಾವು ಇದನ್ನು? C/A ಈಕ್ವಲ್, ಸ್ಥಿರಾಂಕ ಅಪಾನ್ ಎಕ್ಸ್ ಸ್ಕ್ವೇರ್ನ ಸಹಗುಣಕ. ಓಕೆ, ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಎರಡು ಶೂನ್ಯತೆಗಳು. ಮೊದಲನೇ ಶೂನ್ಯತೆ 3/2, ಎರಡನೇ ಶೂನ್ಯತೆ -1/3 ಇಸ್ ಈಕ್ವಲ್ ಟು ಸಿ ಅಂತಂದರೆ ಎಷ್ಟು? -3 ಅಪಾನ್ ಎ ಅಂತಂದರೆ ಎಷ್ಟು? 6 ಅಂತ ಹೇಳಿದೆ. ಓಕೆ, ನೋಡಿ ಇದರಲ್ಲಿ ಇದು ಗುಣಾಕಾರ ಮಾಡೋಣ. ಅಂಶದಿಂದ ಅಂಶ ಗುಣಾಕಾರ, 3 1 3 ಆಯಿತು. ಇದು 2 3 6 ಆಯಿತು. ಅಥವಾ ನೇರವಾಗಿ ಇದರಿಂದನೂ ನಾವು ಛೇದ ಹೊಡಿಬೋದು ನೋಡಿ, ಇದೂ ಈಸಿ ಆಗುತ್ತೆ. ಒಂದು ಸಲ ಗಮನಿಸಿದ್ದೇನೆ. ಓಕೆ, ಈಗ ಬರ್ಕೊಳ್ಳಿ, ನಂತರ ಛೇದ ಹೊಡೆಯೋಣಂತ. ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇದು 3 1 3 3 2 6 ಆಯ್ತಾ? ಅಂದರೆ ಎಷ್ಟಾಯಿತು? -1/2. ಇದನ್ನು ಹಾಗೆ ಬರಿಬೋದಲ್ಲ, 3 1 3 3 2 6. ಅಂದರೆ ಏನಾಯ್ತು ಇಲ್ಲಿ? -1/2 ಇಸ್ ಈಕ್ವಲ್ ಟು -1/2. ಬೇಕಾದ್ರೆ ಈ ಮೈನಸ್ ಕ್ಯಾನ್ಸಲ್ ಆಗಿಬಿಡ್ತು. ಏನು ಹೇಳಿತು? 1/2 ಇಸ್ ಈಕ್ವಲ್ ಟು 1/2 ಈಕ್ವಲ್ ಬಂತಲ್ಲ. LHS = RHS. ಅಂದರೆ ಶೂನ್ಯತೆಗಳ ಗುಣಲಬ್ಧ ಏನಾಯಿತು? C/A ಸಮ ಆಯಿತು ಅಂತ ಹೇಳ್ತೀವಿ. ಅರ್ಥ ಆಯಿತು? ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ, ಬಹಳ ಸರಳ ಇದೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದರೆ ವರ್ಗ ಸಮೀಕರಣ ನಿಮಗೆ ಭಾಳ ಈಸಿ ಆಗುತ್ತೆ. ಓಕೆ, ನೋಡಿ ನೆಕ್ಸ್ಟ್ ಇದರಲ್ಲಿ 4ನೇ ಪಾರ್ಟ್ ಒಂದು ಗಮನಿಸೋಣ. 4ನೇ ಪಾರ್ಟ್ 4u² + 8u ಅಂತ ಹೇಳಿದೆ. ವರ್ಗ ಬಹುಪದೋಕ್ತಿನೇ ಇಲ್ಲ ಅದು. ವರ್ಗ ಬಹುಪದೋಕ್ತಿ ಅಂತ ಎದಕ್ಕೆ ಹೇಳ್ತೀವಿ? ಡಿಗ್ರಿ 2 ಆಗಿರಬೇಕು ಅಂತ ಹೇಳಿದ್ದೀವಿ. ಇಲ್ಲಿ ಡಿಗ್ರಿ 2 ಆಗಿದೆಯಲ್ಲ, ಹಾಗಾಗಿ ಇದು ವರ್ಗ ಬಹುಪದೋಕ್ತಿ. ಓಕೆನಾ? ಸರಿ, ಇದನ್ನು ಹೀಗೆ ಬರ್ಕೊಳ್ಳೋಣ. ಈ ವರ್ಗ ಬಹುಪದೋಕ್ತಿಯನ್ನು P(x) ಅಂತ ಬರೆಯೋದು ಬೇಡ. ಇಲ್ಲಿ ಏನು ಬರೆಯೋಣ? P(u) ಅಂತ ಬರೆಯೋಣ. ಯಾಕಂದರೆ ಯು ಚರಾಕ್ಷರಿ ಇದೆಯಲ್ಲ, ಯು ಅಂತ ಚರಾಕ್ಷರ ಇದೆ, ಯು ಅಂತ ಬರೆಯೋಣ. ಇಸ್ ಈಕ್ವಲ್ ಟು ಏನಾಗುತ್ತೆ? 4u² + 8u ಅಂತ ಬರ್ಕೊಳ್ತೇನೆ. ಓಕೆ, ಶೂನ್ಯತೆ ಕಂಡುಹಿಡಿಬೇಕು. P(u) ಅಂದರೆ 0 ಆಗಬೇಕಾಗಿದೆ. ಹಾಗಾಗಿ ಇದನ್ನು
ಈ ರೀತಿಯಲ್ಲಿ ಬರ್ಕೊಳ್ತೀನಿ. 4u² ಪ್ಲಸ್ 8u ಇಸ್ ಈಕ್ವಲ್ ಟು 0. ಇದರಲ್ಲಿ ಕಾಮನ್ ನೋಡಿ, ಇದನ್ನು 4 ಮತ್ತು ಯು ಎರಡೂ ಕಾಮನ್ ಇದೆ, ಅದಕ್ಕಾಗಿ 4u ಕಾಮನ್ ತೊಗೊಂಡ್ಬಿಡ್ತೀನಿ. 4ಕ್ಕೆ 4ರಿಂದ ಭಾಗಿಸಿ ಅಂದ್ರೆ 1 ಉಳಿತು. 1 ಬರಿಬಹುದು ಅಥವಾ ಬಿಡಬಹುದು, ಕಾಮನ್ ಆಗಿ ಬರೆಯೋದು ಬೇಡ. u²ಕ್ಕೆ ಯು ಇಂದ ಭಾಗಾಕಾರ ಮಾಡಿದ್ರಿ ಅಂತಂದರೆ ಇಲ್ಲಿ ಯು ಅಂತ ಉಳಿತು. ಓಕೆನಾ? ಪ್ಲಸ್ ಇದು ಯು ಇದೆ, 8ಕ್ಕೆ 4ರಿಂದ ಭಾಗಿಸ್ತೀವಿ ಅಂದರೆ 2 ಉಳಿತು. ಯು ಅಂತಂದ್ರೆ ಕಾಮನ್ ತೊಗೊಂಡಿದ್ದೀನಿ, ಇಸ್ ಈಕ್ವಲ್ ಟು 0. ಇದಕ್ಕೂ 0 ಅಪ್ಲೈ ಮಾಡೋಣ, ಇದಕ್ಕೂ 0 ಅಪ್ಲೈ ಮಾಡೋಣ. ಅಂದರೆ ಇಲ್ಲಿ 4u ಇಸ್ ಈಕ್ವಲ್ ಟು 0 ಆಯಿತು, ಆರ್ u ಪ್ಲಸ್ 2 ಇಸ್ ಈಕ್ವಲ್ ಟು 0 ಆಯಿತು. ಓಕೆ, ಇಲ್ಲಿ u ಇಸ್ ಈಕ್ವಲ್ ಟು ಏನಾಗುತ್ತೆ, 0/4 ಅಂತ ಆಗುತ್ತಲ್ಲ, ಇದು 0/4 ಆಗುತ್ತೆ. ಹಾಗಾಗಿ 0/4 ಅಂದರೆ ಬೆಲೆ ಎಷ್ಟು? 0. u ಅಂತಂದರೆ ಒಂದು 0. ಇನ್ನೊಂದು ನೋಡಿ, ಇಲ್ಲಿ u ಇಸ್ ಈಕ್ವಲ್ ಟು +2 ರೈಟ್ ಸೈಡ್ ತಂದರೆ ಎಷ್ಟಾಗುತ್ತೆ? -2. ಅಂದರೆ ಎರಡು ಅಪವರ್ತನಗಳು ಯಾವುವು ಅದು? ಈ ಎರಡು ಶೂನ್ಯತೆಗಳು ಯಾವುವು ಅದು? ಒಂದು 0, ಇನ್ನೊಂದು -2. ಇವೆರಡು ಶೂನ್ಯತೆಗಳು ಈ ಕೊಟ್ಟಿರುವಂಥ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಯಾವುದು? 4u² ಪ್ಲಸ್ 8u, ಅದರ ಶೂನ್ಯತೆಗಳು ಅದು. ಹಾಗಾಗಿ ನೋಡಿ, ಅವು ಎರಡು ಶೂನ್ಯತೆಗಳನ್ನು ಹೀಗೆ ಬರಿತಿದ್ದೀವಲ್ಲ ನಾವು, ಒಂದು ಅಲ್ಫಾ ಅಂಥೇಳಿ, ಇನ್ನೊಂದು ಬೀಟಾ ಅಂಥೇಳಿ. ಅಲ್ಫಾ ಅಂತಂದರೆ ಎಷ್ಟಾಯ್ತು ಇಲ್ಲಿ? ಮೊದಲನೇ ಬಹುಪದೋಕ್ತಿ, ಮೊದಲನೇ ಶೂನ್ಯತೆ 0, ಬೀಟಾ ಎರಡನೇ ಶೂನ್ಯತೆ -2 ಆಯಿತು. ಆಮೇಲೆ ಹೇಳಿ, ಎ ಅಂದರೆ ಎಷ್ಟಾಗತ್ತೆ, ಬಿ ಅಂದರೆ ಎಷ್ಟಾಗತ್ತೆ, ಸಿ ಅಂದರೆ ಎಷ್ಟಾಗತ್ತೆ ಅಂತ ಹೇಳ್ಬೋದಾ ನೀವು? ಎ ಅಂತಂದ್ರೆ x² ಸಹಗುಣಕ, ಇಲ್ಲಿ x ಬದಲಾಗಿ u ಇದೆಯಲ್ಲ, u² ಸಹಗುಣಕ 4 ಆಗುತ್ತೆ. ಬಿ ಅಂತಂದ್ರೆ x ಸಹಗುಣಕ, x ಅಂತ ಬದಲಾಗಿ ಇಲ್ಲಿ u ಇದೆ, u ಸಹಗುಣಕ ಎಷ್ಟು? 8. ಸಿ ಸ್ಥಿರಾಂಕ ಇಲ್ಲ ಅಂತಂದ್ರೆ ಏನರ್ಥ? 0. ಓಕೆ, ಸಿ ಅಂತಂದ್ರೆ ಏನಾಗಿರುತ್ತೆ? ಸ್ಥಿರಾಂಕ 0 ಅಂತ ತಗೊಳ್ತೀವಿ. ಈಗ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ನೋಡೋಣ, ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋಣ. ಮೊದಲನೇದಾಗಿ ಇಲ್ಲಿ ಶೂನ್ಯತೆಗಳ ಮೊತ್ತ ನೋಡೋಣ. ಶೂನ್ಯತೆಗಳ ಮೊತ್ತ ಅದನ್ನೇ ನಾವು ಅಲ್ಫಾ ಪ್ಲಸ್ ಬೀಟಾ ಅಂತ ತಗೊಳ್ತೀವಿ, ಇಸ್ ಈಕ್ವಲ್ ಟು ಇದು -b/a ಸಮನಾಗಿರುತ್ತೆ ಅಂತ ನಾವು ಹೇಳಿದ್ದೀವಿ. ಇಲ್ಲಿ ಮೊದಲನೇ ಶೂನ್ಯತೆ ಅಲ್ಫಾ ಅಂದರೆ 0 ಆಗಿದೆ, ಪ್ಲಸ್ ಎರಡನೇ ಶೂನ್ಯತೆ ಇದು -2 ಆಗಿದೆ, ಇಸ್ ಈಕ್ವಲ್ ಟು ಮೈನಸ್ ಬಿ ಅಂತಂದರೆ ಎಷ್ಟು? 8. ಬಿ ಅಂತಂದರೆ ಎಷ್ಟಿದೆ? 8 ಆಗಿದೆ, ಅಪಾನ್ ಎ ಅಂತಂದರೆ ಎಷ್ಟಾಗಿದೆ? 4. ಈಗ ನೋಡಿ, 0 ಇದು ಪ್ಲಸ್ ಇಂಟು -2 ಅಂದರೆ 0ನಲ್ಲಿ -2 ಕೂಡಿಸಿದ್ರೆ -2 ಆಯಿತು, ಇಸ್ ಈಕ್ವಲ್ ಟು 4 1 4, 4 2 8, ಇದು -2 ಆಯ್ತು. ಈಕ್ವಲ್ ಆಯ್ತಲ್ಲ, -2 ಇಸ್ ಈಕ್ವಲ್ ಟು -2 ಈಕ್ವಲ್ ಆಯ್ತಾ? ನೆಕ್ಸ್ಟ್ ನಾವು ಶೂನ್ಯತೆಗಳ ಗುಣಲಬ್ಧ ಮಾಡಿ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ತಾಳೆ ಆಗತ್ತಿಲ್ಲ ನೋಡೋಣ. ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧಕ್ಕೆ ಹೇಗೆ ಬರಿತೀವಿ ನಾವು? ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c/a. ಸಿ ಸ್ಥಿರಾಂಕ ಅಪಾನ್ x² ಸಹಗುಣಾಂಕ. ಓಕೆ, ಇಲ್ಲಿ ಎರಡು ಶೂನ್ಯತೆಗಳು ನೋಡಿ, ಒಂದು ಶೂನ್ಯತೆ 0 ಇದೆ, ಇನ್ನೊಂದು ಶೂನ್ಯತೆ -2 ಆಗಿದೆ, ಹೌದಾ? ಇಸ್ ಈಕ್ವಲ್ ಟು ಸಿ ಅಂತಂದ್ರೆ 0 ಆಗಿದೆ, ಅಪಾನ್ ಎ ಅಂತಂದರೆ 4 ಆಗಿದೆ. ನೋಡಿ, 0ಕ್ಕೆ ಯಾವುದೇ ಸಂಖ್ಯೆ ಗುಣಾಕಾರ ಮಾಡಿದ್ರೆ ಏನು ಬರುತ್ತೆ? ಗುಣಲಬ್ಧ 0ನೇ ಬರುತ್ತಲ್ಲ. ಹಾಗಾಗಿ ಇಲ್ಲಿ 0 ಇಂಟು -2 ಅಂತಂದರೆ ಇದು 0 ಆಯಿತು. ಆಮೇಲೆ 0/4 ಅಂತಂದರೆ ಇದನ್ನು 0 ಆಯಿತು. ಅಂದರೆ ಎರಡು ಈಕ್ವಲ್ ಆಯ್ತಲ್ಲ. 0 ಇಸ್ ಈಕ್ವಲ್ ಟು 0 ಅಂದರೆ ಶೂನ್ಯತೆಗಳ ಗುಣಲಬ್ಧ 0 ಆಯಿತು, c/a ಸಹ 0 ಆಯಿತು. LHS ಇಸ್ ಈಕ್ವಲ್ ಟು RHS ಅಂತ ಆಯಿತು. ಓಕೆ, ಕ್ಲಿಯರ್? ಇದು ಅರ್ಥ ಆಯಿತು? ನೆಕ್ಸ್ಟ್ 5ನೇ ಪಾರ್ಟ್ ಒಂದು ನೋಡಿ, ಇದನ್ನು ಹೇಗೆ ಬಿಡಿಸ್ಬೇಕು? ಇದನ್ನು ಈ ರೀತಿಯಲ್ಲಿ ಬಿಡಿಸ್ಕೊಳ್ಳೋಣ. t² - 15 ಅಂತ ಹೇಳಿದೆ, ಹೀಗೆ ಬರೀತೀನಿ ನೋಡಿ. ಇದನ್ನು
ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವಯರ್ ಮೈನಸ್ 15 ಅಂಥೇಳಿ ಇದೆ. ಓಕೆ, ಇದನ್ನು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ನಲ್ಲಿ ನಾ ಕನ್ವರ್ಟ್ ಮಾಡಬೇಕು ಅಂತಂದರೆ ಹೀಗೆ ಬರಿಬೋದಾ? ಇದನ್ನು ರೀರೈಟ್ ಹೀಗೆ ಮಾಡ್ಕೊಳ್ತೀನಿ ನೋಡಿ. ಇದನ್ನು ಟಿ ಸ್ಕ್ವಯರ್ ಮೈನಸ್ ಇದನ್ನು ಸ್ಕ್ವೇರ್ ರೂಟ್ ಆಫ್ 15 ಹೋಲ್ ಸ್ಕ್ವೇರ್ ಅಂತ ಬರಿಬಹುದಾ? ಇದಕ್ಕೇನು ತೊಂದರೆ ಆಗಲ್ಲ ನೋಡ್ರಿ. ಇದು ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆದರೆ ಮತ್ತೆ 15 ಉಳಿಯುತ್ತಲ್ಲ. ಹಾಗಾಗಿ ಇದನ್ನು ರೀರೈಟ್ ಈ ರೀತಿಯಲ್ಲಿ ಬರ್ಕೊಳ್ಬೇಕು. ಆಗ ನಿಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಆಮೇಲೆ ಶೂನ್ಯತೆಯನ್ನು ಕಂಡುಹಿಡಿಬೇಕು ಅಂದರೆ ಪಿ ಆಫ್ ಎಕ್ಸ್ ನಾವು 0 ಅಂತ ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಇದನ್ನು ಈ ರೀತಿಯಲ್ಲಿ ಬರೀತೀನಿ. ಟಿ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗಬೇಕು? 0 ಆಗಬೇಕು. ಇದು ನೋಡಿದ್ರೆ ನಮಗೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ನೆನ್ಪು ಬರುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಏನಂತ ಹೇಳಿದ್ವಿ ನಾವು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಂದ್ರೆ ಒಂದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಗೊತ್ತಲ್ಲ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ನಾವು ಕಲ್ತೀವಿ. ಇಲ್ಲಿ ಹಾಗೆಯೇ ಟಿ ಸ್ಕ್ವೇರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಹೋಲ್ ಸ್ಕ್ವೇರ್ ಅಂತಂದರೆ ಒಂದು ಸಲ ಪ್ಲಸ್ ಒಂದು ಸಲ ಮೈನಸ್ ಬರೀತೀವಲ್ಲ, ಅದೇ ಟೈಪ್. ಅಂದರೆ ಇಲ್ಲಿ ಹೀಗೆ ಬರ್ಕೊಳ್ಳ, ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 15 ಇಂಟು ಟಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಇಸ್ ಈಕ್ವಲ್ ಟು 0. ಎರಡಕ್ಕೂ 0 ಅಪ್ಲೈ ಮಾಡೋಣ. ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 15 ಇಸ್ ಈಕ್ವಲ್ ಟು 0 ಆರ್ ಟಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಇಸ್ ಈಕ್ವಲ್ ಟು 0. ಇಸ್ ಈಕ್ವಲ್ ಟುನ ಇದು ಮತ್ತು ಕನ್ಫ್ಯೂಸ್ ಮಾಡ್ಕೋಬೇಡಿ. ಈಸ್ ಈಕ್ವಲ್ ಟು 0. ಇದು ನೋಡಿ, ಟಿ ಈಸ್ ಈಕ್ವಲ್ ಟು ಪ್ಲಸ್ 15 ಈ ಕಡೆ ತಂದರೆ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15. ಓಕೆ, ಸ್ಕ್ವೇರ್ ರೂಟ್ ಆಫ್ 15 ಈ ಕಡೆ ತಂದಿನಿ. ಒಂದು ಶೂನ್ಯತೆ ಆಯಿತು. ಇನ್ನೊಂದು ಶೂನ್ಯತೆ ಏನಾಗುತ್ತೆ ಇದರಲ್ಲಿ? ಈ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ರೈಟ್ ಸೈಡ್ ತಂದರೆ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 15 ಅಂತಾಯಿತು. ಇವೆರಡು ಶೂನ್ಯತೆಗಳು ಗೊತ್ತದು. ಒಂದನೇ ಶೂನ್ಯತೆ ಮೈನಸ್ ರೂಟ್ 15, ಎರಡನೇ ಶೂನ್ಯತೆ ಪ್ಲಸ್ ರೂಟ್ 15. ಓಕೆ ನೋಡಿ, ಅಂದ್ರೆ ಅರ್ಥ ಇಲ್ಲಿ ಅಲ್ಫಾ ಅಂದರೆ ಮೊದಲನೇ ಶೂನ್ಯತೆ, ಅಲ್ಫಾ ಅಂದರೆ ಎಷ್ಟು? ಮೊದಲನೇ ಶೂನ್ಯತೆ ಮೈನಸ್ ಸ್ಕ್ವೇರ್ ರೂಟ್ ಆಫ್ 15. ಬೀಟಾ ಅಂತಂದರೆ ಎರಡನೇ ಶೂನ್ಯತೆ ಎಷ್ಟು? ರೂಟ್ 15. ಆಮೇಲೆ ಏನು ಬೇಕು ನಮಗೆ? ಎ ಬೇಕು, ಬಿ ಬೇಕು, ಸಿ ಅಂತ ಬೇಕು. ಎ ಅಂತಂದರೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಅಂತ ಹೇಳಿವಿ. ಇಲ್ಲಿ ಟಿ ಇರೋದ್ರಿಂದ ಟಿ ಸ್ಕ್ವೇರ್ನ ಸಹಗುಣಕ. ಇಲ್ಲಿ ಟಿ ಸ್ಕ್ವೇರ್ನ ಸಹಗುಣಕ ಇದನ್ನು ತೊಗೊಳ್ಬೋದು, ಇದನ್ನು ತೊಗೊಳ್ಬೋದು, ಏನೂ ತೊಂದರೆ ಇಲ್ಲ. ಇಲ್ಲಿ ಟಿ ಸ್ಕ್ವೇರ್ನ ಸಹಗುಣಕ ಎಷ್ಟಿದೆ? ಟಿ ಸ್ಕ್ವೇರ್ನ ಸಹಗುಣಕ ಏನಿಲ್ಲ ಅಂದರೆ 1 ಇರುತ್ತೆ. ಟಿ ಸ್ಕ್ವೇರ್ನ ಸಹಗುಣಕ 1 ಅಂದರೆ ಎ ಅಂತಂದ್ರೆ 1. ಬಿ ಅಂತಂದ್ರೆ ಟಿನ ಸಹಗುಣಕ ಅಥವಾ ಎಕ್ಸ್ನ ಸಹಗುಣಕ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಟಿ ಇಲ್ಲ, ಘಾತಾಂಕ 1 ಇದ್ದದ್ದು ಚರಾಕ್ಷರ ಇಲ್ಲ ಇದ್ರಾಗ. ಹಾಗಾಗಿ ಅದರ ಸಹಗುಣಕ ಏನಾಗಿರುತ್ತೆ? 0 ಅಂತ ತಗೊಳ್ತೀವಿ. ಸಿ ಅಂತಂದರೆ ಇದು ತೊಗೊಳ್ಬೋದು, ಕಾನ್ಸ್ಟೆಂಟ್ ಟರ್ಮ್, ಮೈನಸ್ 15 ಅಂತ ತೊಗೊಳ್ಬೋದು, ಅಥವಾ ಇದನ್ನು ಮೈನಸ್ ಸ್ಕ್ವೇರ್ ರೂಟ್ ಆಫ್ 15 ಹೋಲ್ ಸ್ಕ್ವೇರ್ ಅಂತಲೂ ಬರ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಮೈನಸ್ 15 ಅಂತೆ ಬರ್ಕೊಂಡು ಬಿಡ್ತೀನಿ. ಓಕೆ, ಎ ಬಿ ಸಿನೂ ಗೊತ್ತಾಯಿತು. ನೆಕ್ಸ್ಟ್ ಈಗ ಶೂನ್ಯತೆಗಳ ಮೊತ್ತ ನೋಡೋಣ. ಶೂನ್ಯತೆಗಳ ಮೊತ್ತ, ನಂತರ ಶೂನ್ಯತೆಗಳ ಗುಣಲಬ್ಧ ನಂತರ ನೋಡೋಣ. ಓಕೆ, ತೆಗಿಲ ಇದನ್ನು ರೈಟ್. ಮೊದಲನೇ ಅಂಶ ಶೂನ್ಯತೆಗಳ ಮೊತ್ತ. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಮೊತ್ತ. ಒಂದನೇ ಶೂನ್ಯತೆ ಅಲ್ಫಾ ಪ್ಲಸ್ ಎರಡನೇ ಶೂನ್ಯತೆ ಬೀಟಾ ಎದಕ್ಕೆ ಈಕ್ವಲ್ ಅಂತ ಹೇಳಿವಿ? ಮೈನಸ್ ಬಿ ಅಪಾನ್ ಎಗೆ ಈಕ್ವಲ್ ಅಂತ ಹೇಳಿವಿ. ಓಕೆ, ಇಲ್ಲಿ ಮೊದಲನೇ ಶೂನ್ಯತೆ ಮೈನಸ್ ರೂಟ್ 15 ಪ್ಲಸ್ ಎರಡನೇ ಶೂನ್ಯತೆ ಪ್ಲಸ್ ರೂಟ್ 15 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದರೆ ಏನಾಗುತ್ತೆ ಅಂತ ಹೇಳಿವಿ? 0 ಅಪಾನ್ ಎ ಅಂತಂದ್ರೆ 1. ಮೈನಸ್ ರೂಟ್ 15 ಪ್ಲಸ್ ರೂಟ್ 15 ಕ್ಯಾನ್ಸಲ್ ಆಯ್ತು ಅಂದರೆ ಏನಾಯಿತು? 0 ಬಂತು. ಮೈನಸ್ 0 ಅಪಾನ್ 1 ಅಂತಂದರೆ ಇದನ್ನು 0 ಬಂತು. ಅಂದರೆ ಎರಡು ಈಕ್ವಲ್ ಆದುವ. ಎಲ್ ಎಚ್ ಎಸ್ ಇಸ್ ಟು ಆರ್ ಎಚ್ ಎಸ್ ಈಕ್ವಲ್ ಆಯ್ತಲ್ಲ. ಅಂದರೆ ಶೂನ್ಯತೆಗಳ ಮೊತ್ತ ಏನಾಯಿತು? ಮೈನಸ್ ಬಿ ಅಪಾನ್ ಎಕ್ಕೆ
ಈಕ್ವಲ್ ಆಯಿತು, ಇದು ವೆರಿಫೈ ಆಯಿತು. ನೆಕ್ಸ್ಟು ಎರಡನೇ ಅಂಶ ನೋಡೋಣ. ಎರಡನೇದು ಅಂಶ ಏನಂತ ಹೇಳಿದ್ದೀವಿ ನಾವು, ಶೂನ್ಯತೆಗಳ ಗುಣಲಬ್ಧ. ಇದು ನೋಡಿ, ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ, ಶೂನ್ಯತೆಗಳ ಗುಣಲಬ್ಧ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಎದಕ್ಕೆ ಈಕ್ವಲ್ ಆಗುತ್ತಿದ್ದು, ಸಿ ಅಪಾನ್ ಎ. ಹೌದು, ಸ್ಥಿರಾಂಕ ಅಪಾನ್ ಎಕ್ಸ್ ಸ್ಕ್ವೇರ್ನ ಸಹಗುಣಕ್ಕೆ ಈಕ್ವಲ್ ಆಗುತ್ತೆ. ಶೂನ್ಯತೆಗಳ ಗುಣಲಬ್ಧ ಎಷ್ಟಿದೆ, ಶೂನ್ಯತೆಗಳ ಅಂದರೆ ಎರಡು ಶೂನ್ಯತೆಗಳು ತೊಗೊಳ್ಬೇಕಲ್ಲ. ಮೊದಲನೇ ಶೂನ್ಯತೆ -√15 ಇಂಟು ಎರಡನೇ ಶೂನ್ಯತೆ √15. ನೋಡಿ ಇದನ್ನು √15 ಇಸ್ ಈಕ್ವಲ್ ಟು ಸಿ ಅಂತಂದರೆ ಎಷ್ಟು, -15 ಅಪಾನ್ ಎ ಅಂತಂದ್ರೆ 1 ಅಂತ ಹೇಳಿದೆ. ಓಕೆ, ಇಲ್ಲಿ ನೋಡಿ, ಇದು ಮೈನಸ್ಗೆ ಮೈನಸ್ ತೊಗೊಳ್ತೀನಿ. √15 ಎಷ್ಟಾಯಿತು, ಬರೀ 15 ಆಯಿತು. ಯಾಕಂದ್ರೆ ರೂಟ್ ಕ್ಯಾನ್ಸಲ್ ಆಗಿಬಿಡುತ್ತಲ್ಲ ಅದು. ಅಥವಾ ಗುಣಾಕಾರ ಮಾಡಿ 225 ಆಗುತ್ತೆ. 225 ವರ್ಗಮೂಲ ಎಷ್ಟು, 15 ಆಗುತ್ತೆ. ಇಸ್ ಈಕ್ವಲ್ ಟು ಎಷ್ಟು ಬಂತಿದ್ದು, -15 ಅಪಾನ್ 1 ಅಂದರೆ -15. ಎರಡು ಈಕ್ವಲ್ ಆಯ್ತಲ್ಲ, -15 ಇಸ್ ಈಕ್ವಲ್ ಟು -15 ಈಕ್ವಲ್ ಆಯಿತು. ಹಾಗಾಗಿ ಇಲ್ಲಿ ಶೂನ್ಯತೆಗಳ ಗುಣಲಬ್ಧ ಅದು ಸಿ ಅಪಾನ್ ಎಕ್ಕೆ ಸಮ ಆಯಿತು ಅಂತ ಹೇಳ್ತೀವಿ. ಓಕೆ, ಅರ್ಥ ಆಯಿತು. ನೆಕ್ಸ್ಟ್ ಇದರಲ್ಲಿ ಆರನೇ ಅಂಶ 3x² - x - 4 ಅಂತ ಹೇಳಿದೆ. 3x² - x - 4 ಏನು ಮಾಡಬೇಕು, ಫಸ್ಟು ಇದರ ಶೂನ್ಯತೆಯನ್ನು ಕಂಡುಹಿಡಿಬೇಕು. ನಂತರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧನವನ್ನು ತಾಳೆ ನೋಡಬೇಕು. ಓಕೆ, ಮಾಡೋಣ. ಫಸ್ಟ್ ಕೊಟ್ಟಿರುವಂಥ ಬಹುಪದೋಕ್ತಿ ಹೀಗೆ ಬರ್ಕೊಳ್ಳಿ. p(x) ಇಸ್ ಈಕ್ವಲ್ ಟು, ಇದು ಆದರ್ಶ ರೂಪದಲ್ಲಿ ಅದಲ್ಲ, ಡಿಗ್ರಿ ಇದ್ದದ್ದು ಫಸ್ಟು, ನಂತರ ಇಳಿಕೆ ಕ್ರಮದಲ್ಲಿ ಘಾತಾಂಕ ನೋಡ್ತೀವಿ. ಕರೆಕ್ಟಾಗಿದೆ. ಇದು 3x² - x - 4. ಸರಿ, ಶೂನ್ಯತೆ ಕಂಡುಹಿಡಬೇಕು ಅಂದರೆ p(x) ಏನಾಗಬೇಕು, 0 ಬರಬೇಕು. ಹೌದು, ಇದನ್ನು ಈ ರೀತಿಯಲ್ಲಿ ಬರೆಯೋಣ. 3x² - x - 4 ಇದ್ರ ಬೆಲೆ ಎಷ್ಟಿರಬೇಕು, 0 ಇರಬೇಕು. ಈಗ ಮತ್ತೆ ಮೊದಲನೇ ಪದ ಮತ್ತು ಕೊನೆಯ ಪದ ಗುಣಾಕಾರ ಮಾಡ್ಕೊಳ್ಳೋಣ. ಮಧ್ಯದ ಪದವನ್ನು ಸ್ಪ್ಲಿಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಲ್ಲಿ ನೋಡಿ, 3 × 4 = 12. 3 × 4 = 12. x² ಇರೋದರಿಂದ x². ಯಾಕಂದರೆ ಇಲ್ಲಿ ಮೈನಸ್ ಅದ, ಅದಕ್ಕೆ ನಾನು ಮೈನಸ್ ಬರ್ದೀನಿ. ಇದು ಸ್ಪ್ಲಿಟ್ ಮಾಡೋಣ. ಮಧ್ಯದ ಪದ ನೋಡಿ, ಅದರ ಚಿಹ್ನೆ ಮೈನಸ್. ಇದು ಮೈನಸ್, ಇದು ಮೈನಸ್ ಅಂದರೆ ಪ್ಲಸ್ ಮಾಡ್ಕೋಬೇಕಂತ ಹೇಳಿನಿ. ಈಗ ಎರಡು ಅಪವರ್ತನಗಳು ಯಾವ ರೀತಿಯಲ್ಲಿ ಇರಬೇಕು, ನಾವು ತೆಗೆದುಕೊಳ್ಳುವಂಥ ಅಪವರ್ತನ ಅಂತಂದರೆ ಗುಣಾಕಾರ ಮಾಡಿದರೆ -12 ಆಗಬೇಕು. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಅಂತಂದರೆ ಕಳೆದ್ರೆ 1 ಆಗಬೇಕು. ಅಂದರೆ ಎಕ್ಸ್, ಮಧ್ಯದ ಪದ ಎಕ್ಸ್ ಅದಲ್ಲಿದು ಅಂದರೆ 1x ಅಂತ ಅರ್ಥ. ಓಕೆ, ಅಂಥ ಪದ ಯಾವುದು, 6 2 12 ಅಂತಾಗತ್ತೆ. ಬಟ್ 6 2 ಕೂಡಿಸಿದರೆ 8 ಆಗುತ್ತೆ. 6ರಲ್ಲಿ 2 ಕಳೆದ್ರೆ 4 ಆಗುತ್ತೆ. ನನಗೆ ಬೇಕಾಗಿದ್ದು 1x. ಹಾಗಾಗಿ ಇನ್ನೊಂದು ಪದ ನೋಡ್ತೀನಿ. 4 3 12. 4ರ 3 ಕಳೆದ್ರೆ 1 ಬರುತ್ತಲ್ಲ. ಓಕೆ, ಅದನ್ನೇ ಬರೆಯೋಣ. 4 3 12. ಇಲ್ಲಿ ಎಕ್ಸ್ ಇರೋದರಿಂದ ನಾನು ಎಕ್ಸ್ ಅಂತ ಬರ್ಕೊಳ್ತೀನಿ. ಓಕೆ, ಈಗ ನೋಡು, ಮೊದಲನೇ ಪದ ಸೇಮ್ ಬರ್ಕೊಳ್ಳೋಣ. ಮಧ್ಯದ ಪದವನ್ನು ಈ ರೀತಿಯಲ್ಲಿ ಸ್ಪ್ಲಿಟ್ ಮಾಡೋಣ. -4x + 3x. ಇದು -4 ಕೊನೆಯ ಪದ ಹಾಗೇ ಬರಿಬೇಕು. ಆಮೇಲೆ ಇವುಗಳನ್ನು ಗುಂಪನ್ನಾಗಿ ಮಾಡ್ಕೊಳ್ಬೇಕು. ಗುಂಪು ಮಾಡಿದ ನಂತರ ಮೊದಲನೇ ಗುಂಪಿನಲ್ಲಿ ಏನು ಕಾಮನ್ ಆಗಿದೆ ಅದನ್ನು ಕಾಮನ್ ತೊಗೊಳ್ಬೇಕು. ಸಂಖ್ಯೆ ಪದದಲ್ಲಿ ಯಾವುದು ಅಂದರೆ ಸಂಖ್ಯೆ 3 ಇದು 4 ಅದ, ಕಾಮನ್ ಏನಿಲ್ಲ. x² ಅದ, x ಕಾಮನ್ ತೊಗೊಳ್ತೀವಿ. ಇದು 3 ಉಳೀತು. x² x ಕಾಮನ್ ಅಂತಂದರೆ ಇಲ್ಲಿ x ಉಳೀತು. -4 ಅಂತ ಉಳೀತು. x ಕಾಮನ್ ತೊಗೊಂಡಿವಿ. ಓಕೆ, ಪ್ಲಸ್ ಇದರಲ್ಲಿ ಏನು ಕಾಮನ್ ಇದೆ, ಈ ಗುಂಪಿನಲ್ಲಿ ಏನು ಕಾಮನ್ ಇಲ್ಲ ಅಂದರೆ 1 ಕಾಮನ್ ತೊಗೊಳ್ಬೋದು. 3ಕ್ಕೆ 1ರಿಂದ ಭಾಗಿಸಿ ಅಂದರೆ 3 ಉಳೀತು. ಇಲ್ಲಿ x ಪ್ಲಸ್ ಇಂಟು ಮೈನಸ್ ಮೈನಸ್. 4ಕ್ಕೆ 1ರಿಂದ ಭಾಗಿಸಿದೀವಿ ಅಂದರೆ 4 ಉಳೀತು. ಇಸ್ ಈಕ್ವಲ್ ಟು 0. ಓಕೆ, ಬ್ರಾಕೆಟ್ ಇಲ್ಲಿ ಗಮನಿಸಿ. ಇದು 3x - 4, ಇದನ್ನು 3x - 4.
ಕಾಮನ್ ತೊಗೊಂಡ್ಬಿಡಬೇಕು. ಅಂದರೆ ಇಲ್ಲಿ 3x ಮೈನಸ್ 4 ಆಯಿತು. ಏನು ಉಳಿತು? ಎಕ್ಸ್ ಪ್ಲಸ್ 1 ಉಳಿತು. ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಇವು ಎರಡಕ್ಕೂ 0 ಅಪ್ಲೈ ಮಾಡ್ತೀವಿ. ನೋಡಿ ಇದನ್ನು ಹೀಗೆ ಬರಿತೀವಿ ನೋಡಿ. 3x ಮೈನಸ್ 4 ಇಸ್ ಈಕ್ವಲ್ ಟು 0 ಆರ್ ಇಲ್ಲಿ ಎಕ್ಸ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಇದು ನೋಡಿ 3x ಈಸ್ ಈಕ್ವಲ್ ಟು ಮೈನಸ್ 4 ಈ ಕಡೆ ತಂದರೆ ಪ್ಲಸ್ 4 ಆಯಿತು. ನಮಗೆ ಎಕ್ಸ್ ಬೆಲೆ ಬೇಕಾಗಿರೋದರಿಂದ ಇದು 4 ಇದು 3 ಒಂದು ಶೂನ್ಯತೆ ಐತಿದು. 4/3 ಒಂದು ಶೂನ್ಯತೆ. ಇನ್ನೊಂದು ಇದನ್ನು ಸಿಂಪ್ಲಿಫೈ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು ಪ್ಲಸ್ 1 ಈ ಸೈಡ್ ತಂದರೆ -1. ಎರಡು ಶೂನ್ಯತೆಗಳು ಗೊತ್ತಾದವು ಇದರಲ್ಲಿ. ಮೊದಲನೇ ಶೂನ್ಯತೆ ಏನಾಗಿರುತ್ತೆ? 4/3. ಎರಡನೇ ಶೂನ್ಯತೆ ಏನಾಗಿರುತ್ತೆ? -1 ಅಂತಾಗಿರುತ್ತೆ. ಅದನ್ನೇ ಬರೀತೀವಿ ನೋಡಿ ಇಲ್ಲಿ. ಅಲ್ಫಾ ಮೊದಲನೇ ಶೂನ್ಯತೆ 4/3, ಬೀಟಾ ಎರಡನೇ ಶೂನ್ಯತೆ -1, ಎ ಆಮೇಲೆ ಬಿ ನಂತರ ಸಿ ಅನ್ನು ಕಂಡುಹಿಡಿಬೇಕು. ಎ ಅಂತ ಹೇಳಿದ್ದೀವಿ ನಾವು ಎಕ್ಸ್ ಸ್ಕ್ವೇರ್ನ ಸಹಗುಣಕ. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಇಲ್ಲಿ 3 ಆಗಿದೆ. ಬಿ ಅಂತಂದರೆ ಎಕ್ಸ್ನ ಸಹಗುಣಕ. ಎಕ್ಸ್ನ ಸಹಗುಣಕ -1. ಇದು ಮೈನಸ್ಗೆ ಮೈನಸ್ ಬರಿತೀವಿ. ಎಕ್ಸ್ನ ಸಹಗುಣಕ 1 ಇರುತ್ತೆ ಅಂತ ಹೇಳಿದ್ದೀವಲ್ಲ. ಆಮೇಲೆ ಸಿ ಅಂತಂದರೆ ಸ್ಥಿರಾಂಕ. ಸ್ಥಿರಾಂಕ ಅಂತಂದರೆ ಇಲ್ಲಿ -4 ಆಗಿದೆ. ಓಕೆ, ಕ್ಲಿಯರ್? ಅಲ್ಫಾ ಬೀಟಾ ಅಂದರೆ ಇವೆರಡು ಶೂನ್ಯತೆಗಳದು. ಇವು ಕೊಟ್ಟಿರುವಂಥ ಬಹುಪದೋಕ್ತಿಯ ಸಹಗುಣಕಗಳು ತೊಗೊಂಡಿವಿ. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎ ಆಗಿರುತ್ತೆ, ಎಕ್ಸ್ನ ಸಹಗುಣಕ ಬಿ ಆಗಿರುತ್ತೆ, ಸಿ ಅಂತಂದರೆ ಸ್ಥಿರಾಂಕವಾಗಿರುತ್ತೆ. ಓಕೆ, ನೆಕ್ಸ್ಟ್ ನಾವು ಇದರ ಶೂನ್ಯತೆಗಳ ಮೊತ್ತ ನೋಡೋಣ. ಈಗ ಶೂನ್ಯತೆಗಳ ಮೊತ್ತ ನೋಡೋಣ. ಶೂನ್ಯತೆಗಳ ಮೊತ್ತಕ್ಕೆ ಅಲ್ಫಾ ಪ್ಲಸ್ ಬೀಟಾ ಅಂತ ಹೇಳ್ತೀವಿ ಅಂತ ಹೇಳಿದೀವಲ್ಲ. ಇದು ಎದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿವಿ? -b/a ಈಕ್ವಲ್ ಆಗುತ್ತೆ ಅಂತ ಹೇಳಿವಿ. ಇಲ್ಲಿ ಶೂನ್ಯತೆಗಳ ಮೊತ್ತ ಮೊದಲನೇ ಶೂನ್ಯತೆ ಅಲ್ಫಾ ಅಂತಂದ್ರೆ 4/3 ಇದೆ, ಪ್ಲಸ್ ಎರಡನೇ ಶೂನ್ಯತೆ ಬೀಟಾ -1 ಆಗಿದೆ, ಈಸ್ ಈಕ್ವಲ್ ಟು ಮೈನಸ್ ಬಿ ಅಂತಂದರೆ ಎಷ್ಟು? -1 ಅಪಾನ್ ಎ ಅಂತಂದರೆ ಎಷ್ಟಾಗಿದೆ? 3. ಓಕೆನಾ? ನೋಡಿ ಇಲ್ಲಿ ಇದು 3, ಇದು ಅಪಾನ್ 1 ಇರುತ್ತಲ್ಲ, ಹಾಗಾಗಿ ಇದರ ಲಸ 3 ಇದೆ. ಇದು 3 ಇರೋದರಿಂದ 1ರಿಂದ ಗುಣಾಕಾರ 4ಕ್ಕೆ 4 ಆಯಿತು. ಪ್ಲಸ್ ಇಂಟು ಮೈನಸ್ ತೊಗೊಂಡ್ಬಿಡ್ತೀನಿ. ಇಲ್ಲಿ 1 ಇರೋದರಿಂದ 3ರಿಂದ ಗುಣಾಕಾರ ಇಲ್ಲಿ 3 ಆಯಿತು. ಇಸ್ ಈಕ್ವಲ್ ಟು ನೋಡಿ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಅಪಾನ್ ಇದು 3. ಓಕೆ, ಕ್ಲಿಯರ್? ಸರಿ, 4 - 3 ಅಂತಂದರೆ 4 - 3 ಅಂದರೆ ಎಷ್ಟಾಯಿತು? 1. ಇದು ಅಪಾನ್ 3 ಇಸ್ ಈಕ್ವಲ್ ಟು ಇದು 1/3 ಈಕ್ವಲ್ ಆಯ್ತಾ? LHS = RHS ಈಕ್ವಲ್ ಆಯ್ತಲ್ಲ? ವೆರಿಫೈಡ್. ನೆಕ್ಸ್ಟ್ ಶೂನ್ಯತೆಗಳ ಗುಣಲಬ್ಧ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಎರಡನೇ ಅಂಶ ನೋಡಿ. ಶೂನ್ಯತೆಗಳ ಗುಣಲಬ್ಧನ ಈಕ್ವಲ್ ಆಗುತ್ತೆ ನೋಡೋಣ. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ ಅಲ್ಫಾ ಇಂಟು ಬೀಟಾ ಎದಕ್ಕೆ ಈಕ್ವಲ್ ಆಗುತ್ತೆ ಅಂತ ಹೇಳಿವಿ? C/A. ಎದಕ್ಕೆ ಈಕ್ವಲ್ ಅದು? C/A. ಇಲ್ಲಿ ಎರಡು ಶೂನ್ಯತೆಗಳ ಗುಣಲಬ್ಧ ಮಾಡೋಣ. ಅಲ್ಫಾ ಇಂಟು ಬೀಟಾ. ಅಲ್ಫಾ ಅಂತಂದ್ರೆ 4/3 ಇದೆ, 4/3 ಇಂಟು ಬೀಟಾ ಅಂದರೆ ಎಷ್ಟಿದೆ? -1 ಇದೆ, ಇಸ್ ಈಕ್ವಲ್ ಟು ಸಿ ಅಂದರೆ ಎಷ್ಟು? -4 ಆಗಿದೆ, -4 ಅಪಾನ್ ಎ ಬೆಲೆ ನೋಡಿ. ಎ ಅಂತಂದರೆ ಇಲ್ಲಿ 3 ಆಗಿದೆ. ಸರಿ, ಇದು ಗುಣಾಕಾರ ಮಾಡುತ್ತೆ ನೋಡಿ. ಪ್ಲಸ್ ಇಂಟು ಮೈನಸ್ 4 ಇಂಟು 1 ಅಂದರೆ 4 ಅಪಾನ್ ಇದು 3ಕ್ಕೆ 3 ಇಸ್ ಈಕ್ವಲ್ ಟು ಇದು -4/3 ಈಕ್ವಲ್ ಆಯ್ತಾ? -4/3 ಇಸ್ ಈಕ್ವಲ್ ಟು -4/3 ಎರಡು ಈಕ್ವಲ್ ಆಯ್ತಲ್ಲ. ಅಂದರೆ LHS = RHS ಆಯಿತು. ಅಂದರೆ ಶೂನ್ಯತೆಗಳ ಗುಣಲಬ್ಧ ಏನಾಯ್ತಪ್ಪ ಅಂತಂದರೆ C/A ಸಮನಾಗಿದೆಯೇ ಅಂತ ಹೇಳ್ತೀವಿ. ಇದನ್ನು ಸಹ ವೆರಿಫೈ ಮಾಡಿದ್ದೀವಿ, ತಾಳೆ ನೋಡಿದ್ದೀವಿ. ಓಕೆ, ಅರ್ಥ ಆಗ್ತಾ ಇದ್ದೇನೆ? ಈಸಿ ಇದೆ, ಸಿಂಪಲ್ಲಾಗಿದೆ ಲೆಕ್ಕಗಳು, ಭಾಳ ಸರಳ ರೀತಿಯಲ್ಲಿ ಮಾಡಬಹುದು.